ನಮಸ್ಕಾರः. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಮಾನವಾರ್ಥಮಾವಿರ್ಭೂತಂ ಮಾನವೀಯಾದಿ ಲಕ್ಷಕಂ ಶಿವರೂಪಂ ಶಿವಾನಂದಂ ವಂದ್ಯಂ ವಂದೇ ಜಗದ್ಗುರು. ಪೂಜ್ಯರು, ಪ್ರಾತಸ್ಮರಣೀಯರು, ಜಗದೋದ್ಧಾರಕ್ಕಾಗಿ ಜನ್ಮ ತಾಳಿ ಮಾನವ ಕುಲಕೋಟಿಗೆ ಮೋಕ್ಷದ ಮಾರ್ಗ ತೋರಿಸಿದ ಶ್ರೀಮದ್ ಜಗದ್ಗುರು ಶಿವಾನಂದ ಹಾಗೂ ಶಿವಾನಂದರ ಶಿಷ್ಯ ಪರಂಪರೆಗೆ ಪ್ರಣಾಮಗಳನ್ನು ಸಮರ್ಪಿಸಿ, ನನ್ನ ಸದ್ಗುರುಗಳ ಶ್ರೀಚರಣವನ್ನು ಅರುಣ್ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಬ್ರಹ್ಮಲೀನರಾಗಿರುವ ಗುರುದೇವ ಆತ್ಮಾನಂದರ ಶ್ರೀಚರಣವನ್ನು ಹಾಗೂ ಸುರೇಂದ್ರ ಪೂಜ್ಯರ ಶ್ರೀಚರಣವನ್ನು ಅರುಣ್ ಮಂದಿರದಲ್ಲಿ ಸ್ಮರಿಸಿ, ಯಾವ ಆಧ್ಯಾತ್ಮ ಚಿಂತಕರಾಗಿರುವ ವೇದಿಕೆಯ ಮೇಲೆ ಉಪಸ್ಥಿತರಾಗಿರುವಂತಹ ತಮ್ಮೆಲ್ಲರಿಗೂ ಹಾಗೂ ಮಹಾತ್ಮರ ದರ್ಶನ ಆಶೀರ್ವಚನವನ್ನು ಕೇಳಿ ಜೀವನದಲ್ಲಿ ಧನ್ಯರಾಗಬೇಕೆಂದು ಆಗಮಿಸಿದ ಎಲ್ಲ ಸಜ್ಜನ ಸಮಸ್ತ ಸದ್ಭಕ್ತರಿಗೆ ಶರಣು ಶರಣಾರ್ಥಿಗಳು. ಅಧಿಕರಣವಾಗಿ ಇಟ್ಟುಕೊಂಡಿರುವ ವಿಷಯ ಸಚ್ಚಿಷ್ಯನ ಲಕ್ಷಣ ಅಂತ ಹೇಳಿ. ಶಿಷ್ಯ ಅಂದರೆ ಯಾರಿಗನಬೇಕು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡಿದ್ದಾರೆ. ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳಿಕೊಂಡು ಬರ್ತಾರೋ, ಯಾರಿಗೆ ಶಿಷ್ಯ ಅನ್ನಬೇಕು ಅಂತ ಕೇಳಿದರೆ ಗುರುದೇವತಾ ಭಕ್ತಿ, ವರವೇದ ವಿಧಿನಿಷ್ಠೆ, ವಿರತಿ ಮುಂತಾದ ನವ ಸುಚಾರಿತ್ರ್ಯಗಳಿರಲ್ ಅವನೇ ಶಿಷ್ಯನೆನಿಸುವನು ಅಂತ ಹೇಳಿ. ಯಾರಿಗಂತಾರಿ? ಇಷ್ಟ ಲಕ್ಷಣದಿಂದ ಕೂಡಿಕೊಂಡವನಿಗೆ ಮಾತ್ರ ಶಿಷ್ಯ ಅಂತಾರ ಹೊರತು ಹೇಳ್ಕೊಂತ ಅಡ್ಡಾಡ್ತಾರ, ನಾವು ಅವ್ರ ಶಿಷ್ಯ ರೀ, ನಾವು ಅವ್ರ ಶಿಷ್ಯ ರೀ ಅಂತ. ಒಂದು ದಿನಾನು ಹೋಗಿ ಅವ್ರ ಸೇವಾ ಮಾಡಿಲ್ಲ, ಮಾಡ್ಯಾರನ್ರಿ? ಒಂದು ದಿನಾನಾರ ಅವ್ರ ಮೇಲೆ ಶ್ರದ್ಧಾ ಬೇಕೋ ಬೇಡ? ಅದಕ್ಕೆ ಹೇಳ್ತಾರ ಅವರು. ಯಾರಿಗೆ ಶಿಷ್ಯ ಅಂತಾರೋ ಅಂತ ಕೇಳಿದ್ರೆ ಮೊದಲು ಹೇಳಿದ್ರು ಅವರು ಗುರುದೇವತಾ ಭಕ್ತಿ. ಯಾವ ಗುರುವಿನಲ್ಲಿ ಆಶ್ರಯ ಪಡೆಯೋದಕ್ಕಿಂತ ಮೊದಲು ಏನು ಮಾಡಿರ್ಬೇಕಿವ? ಎದುರು ಸೇವಾ ಅಂತ ಕೇಳಿದ್ರೆ ಮೊದಲು ನಿಷ್ಕಾಮ ಕರ್ಮ ಮತ್ತು ನಿಷ್ಕಾಮ ಉಪಾಸನ ಮಾಡಿರ್ಬೇಕು. ಇನ್ನೊಂದು ಕಡೆ ಹೇಳ್ತಾರ, ಶಿಷ್ಯ ಅಂದ್ರೆ ಬ್ರಹ್ಮಜ್ಞಾನಕ್ಕೆ ಅಧಿಕಾರಿ ಯಾರು? ಮಲ ವಿಕ್ಷೇಪ ಜಾಕೆ ನಹಿ ಕಿಂತು ಏಕ ಅಜ್ಞಾನ ವೈಚವ ಸಾಧನ ಸಹಿತ ನರಹ ಸೋ ಅಧಿಕೃತ ಮತಿಮಾನ್ ಅಂತ ಹೇಳಿ. ಯಾರು ಬ್ರಹ್ಮಜ್ಞಾನಕ್ಕೆ ಅಧಿಕಾರಿ ಅಂತ ಕೇಳಿದ್ರೆ ಎಲ್ಲರೂ ಅಧಿಕಾರಿಗಳಾಗೋದಲ್ಲ. ಏನು ಎಲ್ಲರೂ ಅಧಿಕಾರಿಗಳಾಗ್ತಾರ ಅಂದ್ರೆ ಹೇಳ್ತಾರ ಅವರು, ಮಲದೋಷ ಮತ್ತು ವಿಕ್ಷೇಪ ದೋಷ ಕಳೆದುಕೊಂಡಿರ್ಬೇಕು. ಯಾರು? ಶಿಷ್ಯನಾದಂತ ಗುರು ಒಂದು ಕಡಿತಾನ, ಯಾರು ಆಗಲಿ ವಿಕ್ಷೇಪ ದೋಷ ಕಡಿತಾನಂದ್ರೆ ವಿಕ್ಷೇಪ ದೋಷ ಕಡಿದಲ್ಲ, ಅಜ್ಞಾನವನ್ನು ಕಡಿತಾನ. ಅದನ್ನು ಕಡಿತಾನ್ರಿ. ಮಲ ಮತ್ತು ವಿಕ್ಷೇಪ ದೋಷ ಇವು ಏನು ಅಂತ ಕೇಳಿದ್ರೆ ಜ್ಞಾನಪೂರ್ವ ಪ್ರತಿಬಂಧಕ ಅಂತ ಹೇಳ್ತಾರೆ ಶಾಸ್ತ್ರದ. ಯಾವ ಪ್ರತಿಬಂಧಕವು? ಜ್ಞಾನಪೂರ್ವ ಪ್ರತಿಬಂಧಕ, ಜ್ಞಾನೋತ್ತರ ಪ್ರತಿಬಂಧಕ ಅಂತ ಹೇಳ್ಕೊಂಡು ಬರುವಾಗ ಜ್ಞಾನಪೂರ್ವ ಪ್ರತಿಬಂಧಕ ಯಾವದಾವ ಅಂತ ಕೇಳಿದ್ರೆ ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷ. ಮಲದೋಷ ಅಂತಂದ್ರೆ ಯಾವುವು ಅಂತ ಕೇಳಿದ್ರೆ ತ್ರಿಕರಣ ಪೂರ್ವಕವಾಗಿ ಮಾಡಿದಂತ ಪಾಪಗಳೇನು ಇರ್ತಾವಲ್ಲ, ಎಲ್ಲಿರ್ತಾವ್ರಿ ಅವು? ಮನಸ್ಸಿನೊಳಗ ಇರ್ತಾವ, ಹೌದಲ್ಲ? ಯಾವ ತ್ರಿಕರಣ ಪೂರ್ವಕ ಮಾಡಿದಂತ ಪಾಪಗಳು. ವಿಕ್ಷೇಪ ದೋಷ ಅದು ಮನಸ್ಸಿನಲ್ಲೇ ಇರ್ತದ, ಹೌದು. ಆವರಣ ದೋಷ ಎಲ್ಲಿರ್ತದ್ರಿ? ಅದಕ್ಕಾಗಿ ಹೇಳ್ಕೊಂಡು ಬರ್ತಾರ ಅವರು, ಮನದೋಷ ಅಂತಂದ್ರೆ ಪಾಪ. ಆ ಪಾಪವನ್ನು ಕಳಿಬೇಕಾದ್ರೆ ಏನು ಮಾಡ್ಬೇಕು? ನಾವು ಕಳ್ಕೋಬೇಕಲ್ಲ, ನಿಷ್ಕಾಮ ಕರ್ಮ ಮಾಡಬೇಕು ಅಂತ ಹೇಳ್ತಾರ. ಏನ್ ಮಾಡ್ಬೇಕ್ರಿ?
ಅದಕ್ಕೆ ನಿಜಗೊಂಡು ಹೇಳಿದರು ವರವೇದ ವಿಧಿ ನಿಷ್ಠೆ ಅಂತ ಹೇಳಿದರು. ವೇದದಲ್ಲಿ ಹೇಳಿರ್ತಕ್ಕಂಥ ಯಾವ ಕರ್ಮಕಾಂಡವನ್ನು ಹೇಳ್ಕೊಂಡು ಬಂದಾರಲ್ಲ ಅಲ್ಲಿ ಹೆಂಗಿರಬೇಕು ಅಂತ ಕೇಳಿದ್ರೆ ಗುರುವಿನ ಆಶ್ರಯ ಮಾಡಿದ ಕಾಲಕ್ಕೆ ನಿಷ್ಕಾಮ ಕರ್ಮ ಯಾರು ಮಾಡ್ತಾರೋ ಅವ್ರದ ಮಲದೋಷ ನಿವೃತ್ತಿ ಆಗ್ತದೆ. ಸಕಾಮ ಕರ್ಮವನ್ನು ಇಟ್ಕೊಂಡು ಮಾಡಾಕ್ ಕುಂತಿ ಅಂತಂದ್ರ ನಿನ್ನ ಮಲದೋಷ ನಿವೃತ್ತಿ ಆಗೋದಿಲ್ಲ. ಏನಾಗೋದಿಲ್ರಿ? ಯಾಕಂದ್ರೆ ಗುರುವಿನಲ್ಲಿ ಅಂತ ಸಾಮರ್ಥ್ಯ ಅದ ಅಂತ ಕೇಳಿದ್ರ ಈಶ್ವರ ಭಕ್ತಿಗೂ ಮತ್ತು ಗುರು ಭಕ್ತಿಗೂ ಎಷ್ಟು ವ್ಯತ್ಯಾಸ ಅದ ಅಂತ ಕೇಳಿದ್ರ ಈಶ್ವರ ಭಕ್ತಿ ಮಾಡೋದರಿಂದ ಅದೃಷ್ಟ ಫಲ ಸಿಗ್ತದ. ಯಾವ ಫಲ ರೀ? ಅದೃಷ್ಟ ಫಲವನ್ನು ಕೊಡುವಷ್ಟ ಸಾಮರ್ಥ್ಯ ಈಶ್ವರನಲ್ಲಿ ಅದ. ಆದ್ರೆ ಗುರುವಿನಲ್ಲಿ ಅಂತ ಸಾಮರ್ಥ್ಯ ಅದ ಅಂತ ಕೇಳಿದ್ರ ದೃಷ್ಟ ಮತ್ತು ಅದೃಷ್ಟ ಎರಡನ್ನು ಕೊಡುವಷ್ಟ ಸಾಮರ್ಥ್ಯ ಯಾರಲ್ಲಿ ಅದ ರೀ? ಗುರುವಿನಲ್ಲಿ ಅದ. ಭೋಗ ಮತ್ತು ಮೋಕ್ಷವನ್ನು ಕೊಡುವಷ್ಟ ಸಾಮರ್ಥ್ಯ ಗುರುವಿನಲ್ಲಿ ಅದ. ಆದ್ರೆ ಈಶ್ವರನಲ್ಲಿ ಏನದ? ಭೋಗವನ್ನು ಕೊಡ್ತಾನ, ಆದ್ರೆ ಮೋಕ್ಷವನ್ನು ಕೊಡುವಷ್ಟ ಸಾಮರ್ಥ್ಯ ಯಾರಲ್ಲಿಲ್ಲ? ಈಶ್ವರನಲ್ಲಿ ಇಲ್ಲ ಮೋಕ್ಷವನ್ನು ಕೊಡುವಷ್ಟ ಸಾಮರ್ಥ್ಯ. ಅದಕ್ಕಾಗಿ ಏನ್ ಹೇಳ್ತಾರೋ ಅಂತ ಕೇಳಿದ್ರ ಇಲ್ಲಿ ಮನದೋಷ ಕಳ್ಕೋಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕ್ರಿ? ನಿಷ್ಕಾಮ ಕರ್ಮ ಮಾಡಬೇಕು. ನಿಷ್ಕಾಮ ಕರ್ಮ ಅಂತಂದ್ರೆ ಯಾವುದೊಂದು ಫಲ ಅಪೇಕ್ಷೆ ಇಲ್ಲದೆ ನಾವೇನ್ ಮಾಡ್ಬೇಕ್ರಿ? ತ್ರಿಕರಣ ಪೂರ್ವಕವಾಗಿ ಕರ್ಮವನ್ನು ಮಾಡಾಕೋತೀವಿ ಅಂತಂದ್ರ ಅದರಿಂದ ಏನಾಗ್ತೈತಿ? ಅಂತಃಕರಣ ಶುದ್ಧಿ ಆಗ್ತದೆ. ಯಾಕಂದ್ರೆ ಕರ್ಮದ ಫಲಗಳು 4 ಅಂತ ಶಾಸ್ತ್ರದೊಳಗೆ ಹೇಳ್ಕೊಂಡು ಬಂದಿದಾರ. ಎಷ್ಟು? 4. ಅದರೊಳಗೆ ಯಾವುದು ಅಂತ ಕೇಳಿದ್ರೆ ನಿಷ್ಕಾಮ ಕರ್ಮ ಅನ್ನುವಂಥದ್ದು ಒಂದದ. ಹೌದಲ್ಲ? ಉತ್ಪಾದ್ಯ, ಪ್ರಾಪ್ಯ, ವಿಕಾರ್ಯ, ವೈಕಾರ್ಯ, ಸಂಸ್ಕಾರ ಅಂತ ಹಿಂಗ ಬರ್ತಾವ. ಹೌದಲ್ಲ? ಉತ್ಪಾದ್ಯ, ಪ್ರಾಪ್ಯ, ವೈಕಾರ್ಯ, ಸಂಸ್ಕಾರ ಅಂತ. ಹೌದಲ್ಲ? ಇವು ಎದುರು ಕರ್ಮದ ಫಲ. ನಾವು ಇವು 4ರೊಳಗೆ ಒಂದರ ಕುಂತ ಬಿಟ್ಟಿರ್ತೈತ. ನಾವು ಕರ್ಮ ಮಾಡಕ್ ಹೋಗ್ತೀವಿ ಅಂತ ಇವು 4ರೊಳಗೆ ಅದರೊಳಗೆ ಕೊನೆಯದ್ ಹೇಳಿದಾರ ನೋಡು, ಸಂಸ್ಕಾರ್ಯ ಅಂತ ಹೇಳಿ. ಹೆಂಗ ಅಂತ ಕೇಳಿದ್ರೆ ಮುಕುರ ಅಂತ ದೃಷ್ಟಾಂತ ಕೊಡ್ತಾರೆ. ಹೆಂಗ ಕರಡಿಯನ್ನು ಸ್ವಚ್ಛಾಗಿ ನಾವು ಒರೆಸೋದ್ರಿಂದ ಏನ್ ಕಾಣ್ತೈತ್ರಿ? ಅಲ್ಲಿ ನಮ್ಮ ಪ್ರತಿಬಿಂಬ ಕಾಣ್ತತೆ ಏನಿಲ್ಲ. ಹಂಗ ನಮ್ಮ ಅಂತಃಕರಣ ಶುದ್ಧಿ ಆಗಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕ್ರಿ? ನಿಷ್ಕಾಮ ಕರ್ಮ. ಮಲ ವಿಕ್ಷೇಪ ಅಂದ್ರೆ ಏನು ಅಂತ ಕೇಳಿದ್ರ 2 ರೀತಿಯಿಂದ ಅರ್ಥ. ವಿಕ್ಷೇಪ ಅಂದ್ರೆ ಒಂದ್ ಕಡೆ ದುಃಖ ಅಂತ ಅರ್ಥ ಆಗುತ್ತೆ. ಇನ್ನೊಂದ್ ಕಡೆ ಇಲ್ಲಿ ಏನ್ ಅರ್ಥ ಮಾಡ್ಬೇಕು ಅಂತ ಕೇಳಿದ್ರ ಚಂಚಲ ಅಂತ. ಏನ್ರಿ? ಮನಸ್ಸಿನ ಹೊಯ್ದಾಟ. ಇವತ್ತು ಆ ಮನಸ್ಸಿನ ಹೊಯ್ದಾಟವನ್ನ ಇವತ್ತು ನಾವ್ ಇಲ್ಲೆಲ್ಲ ಕುಂತೇವಂದ್ರೂ ಕೂಡ ಕೇಳ್ತೀರಿ. ಬಾಡಿ ಪ್ರೆಸೆಂಟ್ ಅದ, ಮನಸ್ಸು ಹಂಗ ತಿರುಗ್ತಿರ್ತದ. ಅದು ಎಲ್ಲಿ ಇಲ್ಲಿ ಒಂದೀಟು ನೀವು ಈಗೇನು ಹೇಳೋದ್ರಾಗ 9ಕ್ಕೆ ಬಿಡೋ ಬದ್ಲಿ 9:30 ತನ ಜಗ್ಗಾಡಕ್ ಹೋಗ್ತೀವಿ ಅಂದ್ರೆ ಏನಾಕತ್ ನಿಮ್ಮ ಮನಸ್ಸು? ಒದ್ದಾಡಕ್ ಶುರು ಆಗತ್ತಿಲ್ಲ ಅವ್ರಿ. ಯಾಕ? ಮನಸ್ಸು ಸ್ಥಿರತೆ ಇರುವುದಿಲ್ಲ. ಅದರೊಳಗೆ ಹೇಳ್ತಾರ, ತಡೆಯುವುದಾಗದು ಅಗಣಿತ ವಿಷಯದೊಳು ಎಡೆಯಾಡು ಅತಿ ಚಪಲತೆಯ ಚಿತ್ತವನು ಅಂತ ಹೇಳ್ತಾರೆ. ಅದರೊಳಗ ಮುಂಜಾನೆ ಹಿಡಿದ ಸಂಜೆ ತನ ವಿಷಯಾದಿಗಳಲ್ಲಿ ಉಳ್ಯಾಡಿ ಬಂದು ಸಂಜೆ ಮುಗಡೆ ಶಾಸ್ತ್ರ ಕೇಳಾಕ್ ಕುಂತಿ ಅಂದ್ರ ಅದ್ಯಾಕೆ ತಡೆಯನಕತಿ? ಆಕತನ್ರಿ? ಧರೆಯ ನಜನದಂತೆ ಸುರುಳಲಹುದು, ಮೇರುಗಿರಿಯನು ಅಂಗುಲಿಯ ಕೊನೆಯೊಳ ಆನಲಹುದು, ಶರದೇನೊಮ್ಮೆ ಪಾನವ ಮಾಡಲಹುದು, ನಿಮಿಷಾರ್ಧವೀ ಮನವ ಅಂತ ಹೇಳ್ತಾರೆ. ಏನ್ ಮಾಡ್ಬೋದು? ಭೂಮಿಯನ್ನು ಚಾಪಿ ಮಾಡಿ ಸುತ್ತಬಹುದು ಅಂತ. ಧರೆಯ ನಜನದಂತೆ ಸುರುಳಲಹುದು, ಮೇರುಗಿರಿಯನು ಕೃಷ್ಣ ಎತ್ತಿದಾನಲ್ಲ, ಗೋವರ್ಧನ ಗಿರಿಯನ್ನ ನಿಮಗಂತೀರಿ ಎತ್ತದ ಅಸಾಧ್ಯ. ಒಂದು ಬಂಡಿಗಲ್ಲಿ ಹೋಗ್ಬೇಕಾದ್ರೆ ಏನ್ ಮಾಡ್ತೀವಿ? ಕಷ್ಟ ಇರ್ತೀವಿ. ಗೋವರ್ಧನ ಗಿರಿಯಲ್ಲಿ ಎತ್ತದ ಎಂತ ಮಾತು. ಬಗಶಿಯ ಸಮುದ್ರವನ್ನೇ ಬಗಶಿ ಮಾಡಿ ಕುಡಿಬಹುದಂತ. ಆದ್ರೆ ವಿಷಯಗಳಲ್ಲಿ ತಿರುಗಾಡ್ತಕ್ಕಂತ ಮನಸ್ಸನ್ನು ತಂದ ನೀನ್ ನಿಂದಿರಿಸ್ತೇನಿ ಅಂದ್ರ ಸಾಧ್ಯತೆನ್ರಿ? ಸಾಧ್ಯ ಕಷ್ಟದ. ಅದಕ್ಕಾಗಿ ಹೇಳ್ತಾರ ಅವರು, ಈ ಮನಸ್ಸಿನ ಹೊಯ್ದಾಟ ಇತ್ತು ಅಂತಂದ್ರ ಏನಾಗುದಿಲ್ರಿ? ಅಂತಃಕರಣ ಶುದ್ಧಿ ಅದ. ಆದ್ರೆ ಏನಿಲ್ಲ, ಹೊಯ್ದಾಡ್ತಿತ್ತು ಅಂದ್ರ ಚಂಚಲವಾಗಿತ್ತು ಅಂತಂದ್ರೆ ಏನಾಗುದಿಲ್ಲ ಅಂತ ಕೇಳಿದ್ರೆ ಬ್ರಹ್ಮಜ್ಞಾನ ಅಳವಡಲಕ್ಕ ಸಾಧ್ಯನೇ ಇಲ್ಲ. ಈ ಬ್ರಹ್ಮಜ್ಞಾನ ಅಲ್ಲ, ಸಾಮಾನ್ಯ ಜ್ಞಾನ ಆಗ್ಲಕ್ಕೂ ಕಷ್ಟ ಅದ. ಯಾಕಂದ್ರೆ ಯಾರ ಮನಸ್ಸು ಏಕಾಗ್ರತೆ ಇರ್ತದ ಅವನಿಗೆ ಮಾತ್ರ ಆ ವಿದ್ಯೆ ಏನಾಗ್ತದ ಅಂತಂದ್ರೆ ಕರಗತ ಆಗ್ತದ. ಯಾವುದು? ಯಾವುದೇ ಒಂದು ವಿದ್ಯೆ ಆಗಲಿ.
ಮತ್ತು ಅದ್ರೊಳಗೆ ನಮ್ದು ಮನಸ್ಸಿನ ಏಕಾಗ್ರತೆ ಇಲ್ಲದೆ ಇದ್ರ ಏನಾಗೋದಿಲ್ರಿ? ಸೂಜಿ ಒಳಗೆ ದಾರ ಹೋಗ್ಬೇಕಾರೆ ಹಂಗ ಹೋಗ್ತೈತೆ, ಹಂಗ ಕೊಡ್ಬೇಕ್ರಿ. ಒಂದು ಗ್ಲಾಸ್ನಾಗಿನ ಹಾಲು ತೆಗೆದು ಮತ್ತೊಂದು ಗ್ಲಾಸಿಗೆ ಹಾಕ್ಬೇಕಾದ್ರೆ ಹಂಗ ಹಾಕತ್ತೀರ, ಏಕಾಗ್ರತೆ ಬೇಕೇನಿಲ್ಲ ರೀ. ಹಂಗ ಇವತ್ತು ನಮ್ಗೆ ಆ ಅಧ್ಯಾತ್ಮ ಜ್ಞಾನ ಅಳವಡ್ಬೇಕಾಗಿತ್ತು ಅಂತಂದ್ರೆ ಏನು ಬೇಕ್ರಿ? ಏಕಾಗ್ರತೆ ಬೇಕು. ಅದಕ್ಕೆ ಆ ವಿಕ್ಷೇಪ ದೋಷದ ನಿವೃತ್ತಿಗೋಸ್ಕರವಾಗಿ ನಾವೇನು ಮಾಡಬೇಕು ಅಂತ ಕೇಳಿದ್ರೆ ಹೇಳ್ತಾರ ಅವರು, ನಿಷ್ಕಾಮ ಉಪಾಸನೆ. ಏನು ಮಾಡ್ಬೇಕ್ರಿ? ನಿಷ್ಕಾಮ ಉಪಾಸನೆ. ನೀವು ಉಪಾಸನೆ ಮಾಡಕ್ ಹೋಗ್ತೀರಿ ಅಂತಂದ್ರ ದೇವ್ರುಗಳು ಪ್ರತ್ಯಕ್ಷ ಆಗ್ತಾವ. ಏನು ಬೇಕು ಕೇಳಿ ಅಂತಾರೇನಿಲ್ಲ ರೀ. ಯಾಕಂತ ಕೇಳಿದ್ರೆ ನಚಿಕೇತನ ಕಠೋಪನಿಷತ್ತಿನಲ್ಲಿ ಬರ್ತದ. ನಚಿಕೇತನಿಗೆ ಏನು ಮಾಡಿದ ಯಮದೇವ 3 ದಿನ ಅತಿಥಿಯಾಗಿ ಬಾಗಲಾಕ ಹಾಕೋತಕ್ಕಂತ ಯಾರು? ನಚಿಕೇತನಿಗೆ ಏನನಿಸ್ತು ಯಮದೇವನಿಗೆ, ಮರಯ ನಾ ಬರುತ್ತಾನ 3 ದಿನ ಬಾಗಲಾಕ ಹಾಕೋತಕ್ಕಂತಿ, ನಿನಗೆ 3 ವರ ಕೊಡ್ತೇನೆ ಕೇಳು ಅಂದ. ಅದರಾಗ 2 ವರಗಳನ್ನು ಸರಳವಾಗಿ ಸಲೀಸಾಗಿ ಕೊಟ್ಟ. 3ನೇ ವರ ಕೇಳಿದ. ಯಾವುದು? ಆಧ್ಯಾತ್ಮ ವಿದ್ಯೆಯನ್ನು ಕೇಳಿದ, ಆತ್ಮನ ಬಗ್ಗೆ ಕೇಳಿದ. ಸತ್ತ ಬಳಿಕ ಆತ್ಮ ಇರ್ತಾನಂತಾರೆ, ಕೆಲವು ಮಂದಿ ಇರುವುದಿಲ್ಲ ಅಂತಾರೆ. ಇದರ ಬಗ್ಗೆ ಸಂದೇಹ ಬಂದದ, ಅಟ್ ತಿಳಿಸಿಕೊಡು ಅಂದ. ಅವಾಗ ಯಮದೇವ ಅಂದ, ಇದನ್ನೊಂದು ಬಿಟ್ಟು ನೀವು ಬೇಕಾದ ಕೇಳ. ಅದನ್ನ ಈ ಆತ್ಮ ಅನಾತ್ಮದ ಬಗ್ಗೆ ಕೇಳಕ್ ಹೋಗ್ಬೇಡ, ಇದನ್ನ ಬಿಟ್ಟು ನೀ ಬೇಕಾದ ಕೇಳು. ಏನು? ಇಹಲೋಕದೊಳಗೆ ಏನು ಭೋಗೇಶ್ವರಿ ಬೇಕಂತಿ ಅದನ್ನೆಲ್ಲ ಕೇಳು, ಕೊಡ್ತೇನೆ. ಹೌದಾ? ಬ್ರಹ್ಮ ಪದವಿ ಬೇಕಂದಿ, ವಿಷ್ಣು ಪದವಿ ಬೇಕಂದಿ, ರುದ್ರ ಪದವಿ ಬೇಕಂದಿ, ಏನು ಕೇಳ್ತಿ ಕೇಳ್ಕೊಡ್ತೇನೆ. ಇಷ್ಟು ವರ್ಷ ಆಯುಷ್ಯ ಬೇಕಂದ್ರೂ ಕೊಡ್ತೇನೆ. ಆದ್ರೆ ಏನು ಕೇಳಬೇಡ, ಆತ್ಮ ಅನಾತ್ಮದ ವಿಚಾರದ ಬಗ್ಗೆ ಕೇಳಕ್ ಹೋಗ್ಬೇಡ ನೀನು ಅಂದ. ಯಾರು? ಯಮ ಅಂದ. ಅಂದ್ಕೊಳ್ಳಿ, ಕೊಡುದಿತ್ತಂದ್ರೆ ಅದನ್ನ ಕೊಡು, ಇಲ್ಲ ನಿಂದ ಯಾವುದು ಬೇಡ ನನಗೆ ಅಂದವ. ಇದಕ್ಕೇನಂತಾರ? ವೈರಾಗ್ಯ ಅಂತಾರ. ನೀವು ಅಟ್ಟು ಉಪಾಸನೆ ಮಾಡಕ್ ಹೋತ್ಕೊಳ್ಳೆ ದೇವ್ರು ಏನೋ ಅಟ್ಟು ಕೊಡಾಕ್ ನಿಂತ ಅಂದ್ರೆ ಅಟ್ಟ ತಗೊಂಡ್ ಮನೆ ಕಡೆ ಬಂದು ಬಿಡ್ತೀರಿ ನೀವು. ಇದು ವೈರಾಗ್ಯ ಅಲ್ಲಿದು, ಏನಾಗೋದಲ್ರಿ. ಅದಕ್ಕೆ ಹೇಳ್ಕೊಂಡು ಬಂದ್ರ ಅವರು, ಏನು ಆಗ್ಬೇಕು? ನಮ್ದು ನಿಷ್ಕಾಮ ಉಪಾಸನೆ ಆಗಬೇಕು. ಯಾವುದೊಂದು ಪ್ರತಿಫಲ ಅಪೇಕ್ಷೆ ಇಲ್ಲದೇನೆ ನಾವೇನು ಮಾಡ್ಬೇಕ್ರಿ? ನಿಷ್ಕಾಮ ಉಪಾಸನೆ ಅಂದ್ರೆ ಭಕ್ತಿ ಮಾಡಬೇಕು. ಯಾರಲ್ಲಿ? ಗುರು ಮತ್ತು ದೇವತೆ. ಭಕ್ತಿ ಅಂದ್ರೆ ಎದಕ್ಕಂತಾರು? ಆವ ಕಾಲದೊಳು ಬಳಿಕಾವ ದೇಶದೊಳು ಬೇರಾವ ವಸ್ತುವಿನೊಳೊಡವೆರೆಯದೆ ಆವ ಪರಿಯೊಳು ತನ್ನ ಮೇಲಿರ್ಪುದಂತೆ ಗುರುದೇವತೆಯೊಳು ಅನುರಾಗವಿವುದೇ ನಿಜ ಭಕ್ತಿ ಅಂತ ಯಾರು ಹೇಳಿದಾರು? ನಿಜಗುಂಡ್ರು. ಹಂಗ ಅಲ್ಲಿ ಕರುಣಿಸಿ ನಗೆದನೆ ಬೇಡವೇನಬವ ಬೇರೊಂದೊರವನೊಲ್ಲೆನು ಮುಕ್ತಿ ದೊರೆಯುವ ಸಾಧನವ. ಇದು ಒಂದು ಏನು ಸಾಧನ? ಯಾವುದು? ಭಕ್ತಿ ಅನ್ನುವಂಥದ್ದು. ಇಂತಾದ ನನಗೆ ಭಕ್ತಿ ಕೊಡು ಅಂತ ಬೇಡ್ಕೊಂಡ್ರ ಅವರು. ಯಾವುದೇ ಕಾಲದಲ್ಲಿ ಆಗಲಿ, ಯಾವುದೇ ಆವ ಕಾಲದಳು ಬಳಿಕಾವ ದೇಶದಳು, ಯಾವುದೇ ದೇಶದಲ್ಲಿ ಆಗಲಿ, ಯಾವುದೇ ವಸ್ತುವಿನ ಮೇಲೆ ಎಷ್ಟೇ ಪ್ರೇಮ ಐತೆ ಅಂದ್ರೂ ಕೂಡ ಪ್ರಸಂಗ ಬಂತು ಅಂತಂದ್ರೆ ಏನ್ ಮಾಡ್ತೇವ್ರಿ? ಅವನ ತ್ಯಾಗ ಮಾಡ್ತೇವೇನಿಲ್ಲ ರೀ. ಯಾವಾಗ ತ್ಯಾಗ ಮಾಡ್ತೀರಿ? ನಿಮ್ಮ ಮೈ ಮೇಲೆ ಬಿತ್ತು ಅಂದ್ರೆ ತ್ಯಾಗ ಮಾಡ್ತೀರಿ. ನಿಮ್ಮ ಶರೀರಕ್ಕೆ ಏನಾದರೂ ಬಾಧಕ ಆಗಾಕತ್ತೀವಿ ಅಂತಂದ್ರೆ ತ್ಯಾಗ ಮಾಡ್ತೇವೆ ನಾವು. ಯಾವಾಗ? ಈಗ ಒಂದು ದೇಶಕ್ಕೆ ಎಲ್ಲೋ ಒಂದು ಹೊರಗಡೆ ಅಟ್ಟು ದುಡಿಯಾಕೋ ಏನೋ ಒಂದು ಕಾಯಕ ಮಾಡಾಕಂತ ಹೋಗಿದ್ರಿ. ಅಲ್ಲಿ ವಾತಾವರಣ ಹೊಂದಾಣಿಕೆ ಆದ್ರೆ ಇರ್ತೀರಿ, ಹೊಂದಾಣಿಕೆ ಆಗದೆ ಇದ್ರೆ ಜಡ್ಡು ಚಪಾತಿ ಶುರು ಆದ ಅಂದ್ರೆ ಏನ್ ಮಾಡ್ತೀರಿ? ಮರಯ್ಯ ಅಲ್ಲಿ ವಾತಾವರಣ ಹಿಡಿಸುವತ್ತು ಏನ್ ಮಾಡಿದೆ? ಪ್ರತಿಕೂಲ ಅಂತಂದ್ರೆ ದೇಶವನ್ನ ತ್ಯಾಗ ಮಾಡ್ತೀವಿ. ಆವ ಕಾಲದೊಳು ಬಳಿಕಾವ ದೇಶದೊಳು, ಹೌದಿಲ್ಲ ರೀ? ಆ ದೇಶವನ್ನ, ಆ ಸಮಯವನ್ನು ಕೂಡ ನಾವೇನ್ ಮಾಡ್ತೇವ್ರಿ? ತ್ಯಾಗ ಮಾಡ್ತೇವೇನಿಲ್ಲ ರೀ. ಏನಾರ ಜಡ್ ಬಂದು ಬಿದ್ದಿದ್ದ, ಯಾಕೋ ಇವತ್ತು ಈ ಸಲ ಶಿವನ ಬೌಕ ಬರ್ಲಿಲ್ಲ ಅಂತ ಕೇಳಿದ್ರೆ ಏನಂತಾರ? ಮರೆಯ ಶರೀರದ ಆರೋಗ್ಯದಲ್ಲಿ ಏನಾಯ್ತು? ತೊಂದರೆ ಆಯ್ತು, ಅದಕ್ಕಾಗಿ ಬರಾಕ ಅಂದ್ರೆ ಆ ಸಮಯವನ್ನು ಕಳ್ಕೊತಾನೆ ಹೊರತು ತನ್ನ ಶರೀರ ಮೇಲಿನ ಪ್ರೇಮ ಏನಾರು ಕಡಿಮೆ ಮಾಡ್ತಾನನ್ರಿ? ಕಡಿಮೆ ಮಾಡೋದಿಲ್ಲ. ಬೇಕಾದಂತ ಅಮೂಲ್ಯವಾದ ವಸ್ತು ಐತೆ ಅಂದ್ರೂ ಕೂಡ ಪ್ರಸಂಗ ಬಿತ್ತು ಅಂತಂದ್ರೆ ಏನ್ ಮಾಡ್ತಾನೆ? ಆ ವಸ್ತುವನ್ನು ಕೈ ಬಿಡ್ತಾನ, ತನ್ನನ್ನು ತಾನು ರಕ್ಷಣೆ ಮಾಡ್ಕೊತಾನೇನಿಲ್ಲ. ಒಂದ್ 10 ತೊಲಿ ಬಂಗಾರ ಇತ್ತು, ದಾರ್ಯಾಗ ಬರುವಾಗ ಇದರಿಗೆ 4 ಮಂದಿ ಕಳ್ರು ಬಂದ್ರು. ಏನ್ ಕೊಡ್ತೀಯೇನಿಲ್ಲ ಅಂತ ಕೇಳಿದ್ರೆ ಏನಂತಾರ್ರಿ ಅವರು?
ಏನ ನಾನು ಜೀವ ತಗೊಂಡ್ರೆ ತಗೋಲ್ಲ, ಯಾಕೆ ನಾನು ಬಂಗಾರ ಕೊಡೋದಿಲ್ಲ ಅಂತಾನ? ಹೌದಲ್ಲ? ಹೆಂಗ ಬೇಕಾದಂತ ವಸ್ತು ಐತಿ ಅಂದ್ರೂ ಕೂಡ ಪ್ರಸಂಗ ಬಿತ್ತು ಅಂದ್ರೆ ಏನ್ ಮಾಡ್ತಾನ? ಅದನ್ನ ಯಾವ ರೀತಿ ತ್ಯಾಗ ಮಾಡ್ತಾನೋ, ಎದಕ್ಕೋಸ್ಕರವಾಗಿ? ತನ್ನ ಶರೀರದ ರಕ್ಷಣೆಗೋಸ್ಕರವಾಗಿ. ಹಂಗ ನಿನ್ನ ಶರೀರದ ಮ್ಯಾಗಿನ ಪ್ರೇಮವನ್ನು ಯಾವ ಕಾಲದಲ್ಲಿ ನೀ ಹಂಗ ತ್ಯಾಗ ಮಾಡೋದಲ್ಲೋ, ಅದೇ ಪ್ರೇಮವನ್ನು ನೀವೇನು ಮಾಡು ಅಂತ ಕೇಳಿದ್ರೆ, ಗುರುದೇವತೆಯಲ್ಲಿ ಏನ್ ಮಾಡ್ಬೇಕು? ಗುರುವಿನಲ್ಲಿ ತನ್ನ ಇಷ್ಟ ದೇವತೆಯಲ್ಲಿ ಇಟ್ಟ ಅಂತಂದ್ರ ಅದಕ್ಕೇನಂತಾರಿ? ಗುರುಭಕ್ತಿ ಅಂತಾರ. ಯಾವ ಭಕ್ತಿ ಇದು? ಗುರುದೇವತಾ ಭಕ್ತಿ. ಯಾವ ಭಕ್ತಿ ಇದು? ಗುರುಭಕ್ತಿ. ನಾವೇನ್ ಮಾಡ್ತೀವಿ ಅಂತ ಕೇಳಿದ್ರೆ, 1-2 ದಿನ ಹೋಗ್ತೇವೆ, ಆ ಗುರುಗಳದಟ್ಟು ಏನಾರ ದೋಷ ಕಾಣ ಕೂತು ಅಂದ್ರ ಮತ್ ಇಲ್ಲಿ ಬಿಡ್ತೀವಿ, ಮತ್ತೊಂದ್ ಕಡೆ ಹೋಗ್ತೀವಿ, ಮತ್ತ ಅಲ್ಲಟ್ ನೋಡ್ತೀವಿ, ಮತ್ತ ಅಲ್ಲಟ್ ಏನಾರ ದೋಷ ಕಾಣ ಕೂತಿ ಅಂದ್ರ ಅದನ್ನ ಬಿಡುದ. ಹಿಂಗೂ ಆಗೋದ್ರಿಂದ ಏನಾಗೋದಿಲ್ಲ ಅಂತ ಕೇಳಿದ್ರೆ, ಯಾವುದು ಕೂಡ ನಮ್ದು ಏನಾಗೋದಿಲ್ಲ, ಗಟ್ಟಿ ಆಗೋದಿಲ್ಲ. ಅದಕ್ಕಾಗಿ ಏನ್ ಹೇಳ್ತಾರೋ ಅಂತ ಕೇಳಿದ್ರೆ, ಆರಂಭದಲ್ಲಿ ಭಕ್ತಿ ಮಾಡೋರು ರಗಡು ಮಂದಿ ಸಿಗ್ತಾರಂತೀರಿ. ಬರ ಭಕ್ತಿ ಅರೆಯಾಯಿತ ಕಾಣಿರನ್ನ. ಮೊದಲ ದಿನಕ್ಕೆ ಹನಿ ಮುಟ್ಟಿ, ಮರು ದಿನಕ್ಕೆ ಕೈ ಮುಟ್ಟಿ, 3ನೇ ದಿನಕ್ಕೆ ತೂಕಡಿಗೆ ಕಾಣಿರನ್ನ. ಹಿಡದದ್ದು ಬಿಡದಿದ್ದಡೆ ಕಡೆಗೆ ಕೈ ಚಾಚೋ, ಇಲ್ಲದಿದ್ದಡೆ ನಡು ನೀರಲ್ಲಿ ಎದ್ದುವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರ. ಅವ್ರು ಏನ್ ಮಾಡ್ತಾರ? ಆರಂಭದಲ್ಲಿ ಸಾಷ್ಟಾಂಗ ನಮಸ್ಕಾರ ಹಾಕ್ತಾನ, ಬರ್ರಿ 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 ಅಂತ. ಅದ ಒಂದ್ಸಲ ಬರೋ ಬದ್ಲಿ ಮತ್ತೊಂದ್ ಸಲ ಬರಾಕ್ ಕೂತ್ರು ಅಂದ್ರೆ ಸಾಷ್ಟಾಂಗ ತೆಗಿತಾನ, ಕೈ ಮುಗಿಯಾಕ ಶುರು ಮಾಡ್ತಾನ. ಏನ್ ಮಾಡ್ತಾನು? ಸಾಷ್ಟಾಂಗ ಬಿಡ್ತಾನು, ಏನ್ ಮಾಡ್ತಾನ? ಕೈ ಮುಗಿತಾನ. ಅದ ಮತ್ತೊಂದ್ 2-3 ಸಲ ಹೆಚ್ಚಿಗೆ ಬರಾಕ್ ಕೂತ್ರು ಅಂತಂದ್ರ ಅದನ್ನ ಕೈ ಬಿಡ್ತಾನ. ಅದನ್ನ ಏನ್ ಕೈ ಮುಗಿದ ನಮಸ್ಕಾರ ಮಾಡ್ತಿದ್ದಲ್ಲ, ಅದನ್ನು ಕೈ ಬಿಡಾಕ್ ಶುರು ಮಾಡ್ತಾನೆ. ಯಾಕ? ಭಕ್ತಿ ದೃಢ ಇಲ್ಲ. ಅದಕ್ಕಾಗಿ ಹೇಳ್ಕೊಂಡು ಬರ್ತಾರೆ ಇಲ್ಲಿ. ಯಾರು ಅಂತ ಕೇಳಿದ್ರೆ, ಬ್ರಹ್ಮಜ್ಞಾನಕ್ಕ ಅಧಿಕಾರಿಗಳು ಯಾರು, ಶಿಷ್ಯ ಅಂದ್ರೆ ಯಾರು ಅಂತ ಕೇಳಿದ್ರೆ ಇಲ್ಲಿ ಹೇಳ್ಕೊಂಡು ಬಂದ್ರವರು ಗುರುದೇವತಾ ಭಕ್ತಿ, ವರ ವೇದ ವಿಧಿ ನಿಷ್ಠೆ. ಏನಿರ್ಬೇಕ್ರಿ? ನಿಷ್ಕಾಮ ಕರ್ಮ ಮತ್ತು ವರವೇದ ಅಂದ್ರೆ ವೇದಗಳಲ್ಲಿ ಹೇಳಲ್ಪಟ್ಟಂತ ಯಾವ ನಿಷ್ಕಾಮ ಕರ್ಮ ಮತ್ತು ನಿಷ್ಕಾಮ ಉಪಾಸನೆಯಲ್ಲಿ ಮಾಡೋದ್ರಲ್ಲಿ ಏನಾಗಿರ್ಬೇಕು? ತತ್ಪರನಾಗಿರ್ಬೇಕು. ಆ ನಿಷ್ಕಾಮ ಕರ್ಮ ಉಪಾಸನ ಮಾಡೋದ್ರಿಂದ ಏನಾಗ್ತದ? ಮಲದೋಷ ಮತ್ತು ವಿಕ್ಷೇಪ ದೋಷಗಳು ಹೋಗ್ತಾವು. ಯಾವ ದೋಷ? 2 ದೋಷಗಳು ಹೋಗ್ತಾವು. ಮುಂದೆ ವಿರತಿ ಮುಂತಾದ ನವ ಸುಚಾರಿತ್ರ್ಯಗಳಿರಲ್ ಅವನ ಶಿಷ್ಯ ನೆನೆಸುವನು ಅಂತ ಹೇಳಿದರು. ವಿರತಿ ಮುಂತಾದ ಅಂತಂದ್ರ ಹೇಳ್ಕೊಂಡು ಬರ್ತಾರ, ವೈಚ್ಛವ ಸಾಧನ ಸಹಿತ ನರಹ. ಏನಂದ್ರ ಅವರು 4 ಯಾವ ಸಾಧನ ಚತುಷ್ಟಯ ಸಂಪನ್ನನಾಗಿರಬೇಕು. ಯಾವ? ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ, ಮುಮುಕ್ಷತ್ವ ಅಂತ ಹೇಳಿದ್ರು. ಇವು ಹೇಳಾಕ 4 ಅದಾವ, ಆದ್ರೆ ಅವನೊಟ್ಟು ವಿಂಗಡಿಸಿದೀವಿ ಅಂದ್ರೆ 9 ಅಕ್ಕಾವು. ಯಾವ ಅಂತ ಕೇಳಿದ್ರ, ಯಾವ ಅಂತಃಕರಣದಲ್ಲಿ ಯಾವ ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನ ಮಾಡಿದಂತ ಅಂತಃಕರಣದಲ್ಲಿ ವಿವೇಕ ಉದಯ ಆದ್ರೆ ಮಾತ್ರ ಅವನಿಗೆ ಮುಂದಿನ ವೈರಾಗ್ಯಕ್ಕೆ ಕಾರಣವಾಗುತ್ತದೆ. ಎದಕ್ಕೆ ಕಾರಣ ಆಗತ್ತೆ? ವೈರಾಗ್ಯಕ್ಕೆ ಕಾರಣವಾಗುತ್ತದೆ. ಇಲ್ಲದಿದ್ದರೆ ಆ ಮಲದೋಷ ವಿಕ್ಷೇಪ ದೋಷಗಳು ಹೋಗದೆ ಇವನ ಅಂತಃಕರಣದಲ್ಲಿ ವಿವೇಕ ಉದಯ ಆಗಿತ್ತು ಅಂದ್ರ ಅದು ಮುಂದೆ ಫಲ ಕೊಡೋದಿಲ್ಲ. ಇವನ ವ್ಯವಹಾರ ಪೂರ್ತಿಕ ಪ್ರವಚನ ಆಗ್ತದ. ಏನಾಗ್ತದ ರೀ? ವ್ಯವಹಾರದ ಪೂರ್ತಿಕ ತನ್ನ ಬಳಕೆಗೋಸ್ಕರವಾಗಿ ಆಗಾಗ ಅಟ ಮೆಲಕ್ ಹಾಕೊಂತ ಹೇಳ್ಕೊತ ಅಡ್ಡಾಡೋ ಪ್ರವಚನ ಆಗ್ತದ. ಆದ್ರೆ ವೈರಾಗ್ಯ ದೃಢ ಯಾವುದು? ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನ ಮಾಡಿದಂತ ಅಂತಃಕರಣದಲ್ಲಿ ವಿವೇಕೋದಯ ಆಗಬೇಕು. ಎಂತದ್ದು ಅಂತ ಕೇಳಿದ್ರ ಆತ್ಮ ಅನಾತ್ಮವನ್ನ ತಿಳಿಯುವಂತ ಸಾಮರ್ಥ್ಯ ಅಲ್ಲಿ ಬಂದಿರಬೇಕು. ಇದು ನಿತ್ಯವಿದ ನಿತ್ಯವೆಂಬುವುದನ್ನು ಅರಿಯದೆ ಏನು ಯಾವ್ದು ನಿತ್ಯದ ಯಾವ್ದು ಅನಿತ್ಯದ ಅನ್ನೋದನ್ನ ತಿಳಿಯುವಷ್ಟ ಸಾಮರ್ಥ್ಯ ಎದರಲ್ಲಿ ಬಂದಿರ್ಬೇಕ್ರಿ? ಆ ಬುದ್ಧಿಯಲ್ಲಿ ಬಂದಿರಬೇಕು, ಆ ಮನಸ್ಸಿನಲ್ಲಿ ಏನಾಗಿರ್ಬೇಕು? ಬಂದಿರಬೇಕು. ಮುಂದೆ ಹೇಳ್ತಾರ, ಹೃದಯದ ಭೋಗಿಚ್ಛೆ ದೊರೆಯದೆ. ಹೃದಯದ ಭೋಗಿಚ್ಛೆ ಅಂದ್ರ ವೈರಾಗ್ಯ. ಯಾವಾಗ ಇದು ಸತ್ಯ ಮಿಥ್ಯ ಅಂತ ತಿಳುವಳಿಕೆ ಬಂದಾಗ ಇದು ಮಿಥ್ಯದ ಇದು ಅಯೋಗ್ಯದ ಅಂತ ಗೊತ್ತಾದಾಗ ಅವಾಗ ತ್ಯಾಗ ಮಾಡ್ತಾನ. ಕೆಲವು ಮಂದಿಗೆ ವೈರಾಗ್ಯ ಬರ್ತದ. ಯಾವಾಗ ಬರ್ತದ ರೀ?
ಪುರಾಣ ವೈರಾಗ್ಯ, ಪ್ರಸೂತಿ ವೈರಾಗ್ಯ, ಸ್ಮಶಾನ ವೈರಾಗ್ಯ. ಹೌದಲ್ಲ? ಇಂಥವ್ರು ಎಷ್ಟು ಮಂದಿ ಸಿಗ್ತಾರೆ? ಲಕ್ಷ ಲಕ್ಷ ಮಂದಿ ಸಿಗ್ತಾರೋ ಅಂತ ಹೇಳ್ಯಾರ. ಪುರಾಣ ಕೇಳುವಾಗ ಅವ್ರು ಹಂಗೆ ಹೋದ್ರು, ಇವ್ರು ಹಿಂಗೆ ಹೋದ್ರು. ಗೌತಮ್ ಬುದ್ಧ ಅಷ್ಟೆಲ್ಲ ಬಿಟ್ಟು, ಹೆಂಡತಿ ಬಿಟ್ಟು, ಮಕ್ಕಳನ್ನ ಬಿಟ್ಟು, ಐಶ್ವರ್ಯ ಬಿಟ್ಟು ಮಧ್ಯರಾತ್ರಿ ಒಳಗೆ ಹೋಗ್ಯಾನ ಅಂತೇಳಿ ಕೇಳ್ತಾರ. ಯಾವಾಗ್ರಿ ಪುರಾಣ ಕೇಳುವಾಗ ಅವಾಗ ವೈರಾಗ್ಯ ಬರ್ತೈತೆ. ಪುರಾಣ ಮುಗಿದ ಕೂಡಲೇ ಉಂಡು ಕೈಯಾಗ ಮತ್ ಮನಿ ದಾರಿ ಹಿಡಿದ್ರು ಅಂತಂದ್ರೆ ವೈರಾಗ್ಯ ಹೋಗ್ಬಿಡ್ತಾರ. ಯಾವುದು? ಪುರಾಣ ವೈರಾಗ್ಯ. ಅಂತವು ಪ್ರಸೂತಿ ವೈರಾಗ್ಯ ಅತಿ ಸಹಜ. ಸ್ಮಶಾನ ವೈರಾಗ್ಯ ಬರ್ತೈತೇನಿಲ್ಲ ರೀ. ಮನ್ ಕೊಡಾಕತ್ತೀವಿ, ಹಾದಲ್ಲತಿ ಏನಾಕತಿ ಮರ ಅಷ್ಟೆಲ್ಲ ರಗಡ್ ಗಳಿಸಿದ, ಏನದ ಮುಗಿದೊತ್ತ. ನಾವು ಒಂದಿನ ಹೆಂಗ ಮುಂದೆ ಹೋಗ್ಯಾನಂದ್ರ ನಾವು ಒಂದಿನ ಏನೈತಿ ಹಿಂದಿಂದ ಹೋಗೋದೈತಿ ಅಂತ ಹೇಳಿ ಏನಾಕೈತಿ ಅಂತ ಕೇಳಿದ್ರ ನಿಶ್ಚಯ ಮಾಡ್ಕೋತೇವೇನಿಲ್ಲ ರೀ. ಅದಕ್ಕಾಗಿ ಹೇಳಿದ್ರ ಅವರು ಎಂತ ವೈರಾಗ್ಯ ಬರಬೇಕು ಅಂತ ಕೇಳಿದ್ರ ದೃಢ ವೈರಾಗ್ಯ ಬರಬೇಕು. ಆತ್ಮ ಅನಾತ್ಮವನ್ನು ತಿಳಿದಂತ ಯಾವ ಮನಸ್ಸಿರ್ತದ ಅಲ್ಲಿ ದೃಢ ವೈರಾಗ್ಯ ಉದಯ ಆಗ್ತದ. ಅನಿತ್ಯ ಅಂತ ಗೊತ್ತಾಯ್ತು ಅಂತಂದ್ರ ಮುಂದೇನ್ ಹೇಳಿದ್ರು ಅಂತ ಕೇಳಿದ್ರ ಷಟ್ ಸಂಪತ್ತಿ ಅಂದ್ರ ಅವರು ಯಾವ ಷಟ್ ಸಂಪತ್ತಿ ಅಂದ್ರೆ ಯಾವ? ಶಮೆ, ದಮೆ, ತಿತಿಕ್ಷಾ, ಉಪರತಿ, ಶ್ರದ್ಧಾ, ಸಮಾಧಾನ. ಇವಕ್ಕೇನಂತಾರು? ಷಟ್ ಸಂಪತ್ತಿ ಅಂತ ಹೇಳಿದ್ರು. ಸಾಧಕನ ನಿಜವಾದ ಸಂಪತ್ತಿ ಯಾವುವು ಅಂತ ಕೇಳಿದ್ರು ಇವೇ ಸಂಪತ್ತು. ಹೌದಲ್ಲ ರೀ? ಯಾವ ಆರ್ಥಿಕವಾಗಿ ನೀವು ಎಷ್ಟಾರ ಪ್ರಬಲರಾರ ಇರಿ, ದುರ್ಬಲರಾರ ಇರಿ. ಹೌದಲ್ಲ ರೀ? ಆ ಆರ್ಥಿಕ ಸಂಪತ್ತಿಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಶಿಷ್ಯ ಗುರುಗಳು ಅವನ ಸಂಪತ್ತು ಯಾವುದನ್ನು ನೋಡ್ತಾರೋ ಅಂತ ಕೇಳಿದ್ರ ಈ ಷಟ್ ಸಂಪತ್ತಿ ಅದಾವೋ ಏನಿಲ್ಲೋ ಅಂತ ಮೊದಲು ಗುರು ಪರೀಕ್ಷೆ ಮಾಡ್ತಾನಂತ. ಯಾರನ್ನ? ಶಿಷ್ಯನ ಪರೀಕ್ಷೆ ಮಾಡೋದೇನು ಅಂತ ಕೇಳಿದ್ರೆ ಮೊದಲು ಇವನಲ್ಲಿ ಈ ಷಟ್ ಸಂಪತ್ತಿ ಅದಾವೋ ಏನಿಲ್ಲೋ. ಇದ್ರ ಮಾತ್ರ ಏನ್ ಮಾಡ್ಕೊತಾನ ಅವನ? ಶಿಷ್ಯನಾಗಿ ಮಾಡ್ಕೊತಾನ. ಇವ ಇಲ್ದೇ ಇದ್ರ ಅವನ ಏನ್ ಮಾಡ್ಕೊಳ್ಳೋದಲ್ರಿ? ಶಿಷ್ಯತ್ವ ವಹಿಸ್ಕೊಳಕ್ ಇನ್ನು ಯೋಗ್ಯನಿಲ್ಲ, ನೀ ಇನ್ನು ಏನ್ ಮಾಡು, ನಿಷ್ಕಾಮ ಕರ್ಮಾದಿಗಳನ್ನು ಮಾಡು ಅಂತ ಹೇಳ್ತಾನ. ಅವು ಯಾವುವು ಅಂತ ಕೇಳಿದ್ರು ಹೇಳಿದ್ರಲ್ಲ ಕ್ಷಮೆ ಅಂತ ಹೇಳಿದ್ರು. ಕ್ಷಮೆ ಅಂದ್ರ ಅಂತರೇಂದ್ರಿಯ ನಿಗ್ರಹ ಅಂತ ಹೇಳ್ತಾರೆ. ಯಾವುದು? ಅಂತರೇಂದ್ರಿಯ ನಿಗ್ರಹ ಅಂದ್ರೆ ಏನು? ಮನಸ್ಸಿನ ನಿಗ್ರಹ. ಯಾವುದು? ನಿಗ್ರಹ ಆಗಬೇಕು. ಅದಕ್ಕೆ ನಿಜಗುಂಡ್ರು ಹೇಳಿದ್ರು ಕ್ಷಮೆಯಿಂದ ಮುಕುತಿ ಸಾಧನ ಪೆರತುಂಟಿ ಅಂತ ಹೇಳಿದ್ರು. ಅಂತರೇಂದ್ರಿಯ ನಿಗ್ರಹದಕ್ಕಿಂತಲೂ ಇನ್ನೊಂದು ಏನಾದರೂ ಸಾಧನ ಐತಿನ ಅಂತ ಕೇಳಿದ್ರ ಯಾವುದೂ ಇಲ್ಲ. ಐತೇನ್ರಿ? ಯಾವುದೂ ಇಲ್ಲ. ನಮ್ಮ ಮನಸ್ಸಿನ ನಿಗ್ರಹ ಅನ್ನುವಂಥದ್ದು ಏನೈತಲ್ಲ ಅದು ಬಹಳ ಮುಖ್ಯದ. ಯಾವ್ದ್ರಿ? ಮನಸ್ಸಿನ ನಿಗ್ರಹ. ಅದನ್ನ ನಾವೇನ್ ಮಾಡ್ಕೋಬೇಕು ಅಂತ ಕೇಳಿದ್ರೆ ಅದನ್ನ ನಾವು ನಿಗ್ರಹ ಮಾಡ್ಕೊಳಕ್ ಪ್ರಯತ್ನ ಮಾಡಬೇಕು. ಯಾಕಂದ್ರ ಮನಸ್ಸು ನಿಲ್ಲಿಸುವುದು ಅಂತಂದ್ರೆ ಅಷ್ಟು ಸರಳವಾದ ಕೆಲಸನೂ ಅಲ್ಲ. ಯಾಕ? ಪಂಚೀಕರಣದಲ್ಲಿ ನೋಡಿದ್ರ ಮನಸ್ಸು ಹುಟ್ಟಿದ ಎದರಿಂದ? ವಾಯುವಿನಿಂದ ಹುಟ್ಟಿದ. ಎದರಿಂದ ಹುಟ್ಟೈತ್ರಿ? ವಾಯುವಿನಿಂದ ಹುಟ್ಟಿದಂತ ಮನಸ್ಸು ವಾಯುವಿನ ಅದೇನದ ರೀ? ಚಂಚಲ ಐತಿಲ್ಲ ರೀ. ಹಂಗ ಏನ್ ಮಾಡ್ತಿರ್ತೈತಿ, ಹಂಗ ಓಡ್ತಿರ್ತದ ಗಾಳಿ. ಮತ್ ಗಾಳಿಗಿಂತಲೂ ಹೆಂಗದ ಅಂತ ಕೇಳಿದ್ರೆ ಮನಸ್ಸಿನ ವೇಗ ಹೆಚ್ಚದ ಅಂತ. ಏನಾಗಿದೆ ರೀ? ಮನಸ್ಸಿನ ವೇಗ ಏನದ? ಗಾಳಿಗಿಂತಲೂ ಹೆಚ್ಚದ ಅಂತ. ಅಂತದನ್ನ ನಾವೇನ್ ಮಾಡ್ಬೇಕಾಗ್ತದ ಅಂತ ಕೇಳಿದ್ರ ಮನಸ್ಸನ್ನು ನಿಗ್ರಹ ಮಾಡ್ಬೇಕು. ಅದಕ್ಕ ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವದೃಢಂ. ಯಾರಂತಾರೆ ಇದನ್ನ? ಕೃಷ್ಣ ಪರಮಾತ್ಮ ಅರ್ಜುನರಿ ಅರ್ಜುನ್ ಪ್ರಶ್ನೆ ಮಾಡ್ತಾನ. ಏನ್ ಮಾಡ್ತಾನೋ? ಪ್ರಶ್ನೆ ಮಾಡ್ತಾನ. ಇಂಥ ವಾಯುರಿವ ಸುದುಷ್ಕರಂ ಅಂತ ಹೇಳ್ತಾನು. ಗಾಳಿಗಿಂತಲೂ ವೇಗವಾಗಿರ್ತಕ್ಕಂಥ ಈ ಚಂಚಲವಾದ ಮನಸ್ಸನ್ನು ಹೇಗೆ ನಿಗ್ರಹ ಮಾಡೋದು? ಯಾರಂತಾರು? ಅರ್ಜುನ ಕೃಷ್ಣನನ್ನು ಕೇಳ್ತಾನ, ಹೆಂಗ ನಿಗ್ರಹ ಮಾಡಕ್ ಸಾಧ್ಯ ಅದ ಇದನ್ನ? ಅವಾಗ ಕೃಷ್ಣ ಪರಮಾತ್ಮ ಹೇಳ್ತಾನ, ಉಪಾಯ ಹೇಳ್ತಾನ. ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ ಅಂತ ಹೇಳಿದ.
ಎದರಿಂದ ನಿಗ್ರಹ ಮಾಡಕ್ ಬರ್ತದ ಅಭ್ಯಾಸ ಮತ್ತು ವೈರಾಗ್ಯದಿಂದ ಏನ್ ಮಾಡಕ್ ಬರ್ತದ ಅಂತ ಕೇಳಿದ್ರ ಇದನ್ನು ನಿಗ್ರಹ ಮಾಡಬಹುದು ಅಂತ ಅಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನ. ಹಂಗಿಲ್ಲಿ ಏನು ಅಂತ ಕೇಳಿದ್ರ ಪ್ರಪ್ರಥಮದಲ್ಲಿ ನಾವು ವಿಚಾರ ಮಾಡಬೇಕು, ಆತ್ಮಾವಲೋಕನ ಮಾಡ್ಕೋಬೇಕು. ನಾವಿನ್ನ ಏನಾದ್ರೂ ಕ್ಷಮೆ ಏನಾದ್ರೂ ನಮ್ಮಲ್ಲಿ ಅಳವಟ್ಟೈತೆ ನಿಲ್ಲೋ. ಯಾವುದು ಕ್ಷಮೆ ಅಂದ್ರ ಅಂತರೇಂದ್ರಿಯ ನಿಗ್ರಹ. ಈ ಒಂದೇ ಪೈರಿ ಇದು ಷಟ್ ಸಂಪತ್ತಿ ಒಳಗ ಯಾವುದು ಒಂದೇ ಮೆಟ್ಲ ಮನಸ್ಸನ್ನ ನಿಗ್ರಹ ಮಾಡುವಷ್ಟ ಸಾಮರ್ಥ್ಯ ಬಂದೈತೆ ಏನಿಲ್ಲ. ಕಂಡ್ಕೋಬೇಕಿಲ್ಲ ರೀ. ಹೆಂಗ್ ಗೊತ್ತಾಗತ್ತೆ ಹೇಳ್ರಿ? ನಿಮ್ಮ ನಿಮ್ಮ ಮನಸ್ಸಾಕ್ಷಿಗೆ ಗೊತ್ತಾಗತ್ತೆ. ಯಾಕ ಶಾಸ್ತ್ರ ಹೇಳಕ್ ಹೋಗ್ತಾರೋ ಅಂತಂದ್ರೆ ಇಲ್ಲಾರ ಒದ್ದಾಡಕ್ ಶುರು ಆಕತಿ ಒಂದೇದು, ಇಲ್ಲಾರ ಅದು ಬಿಡ್ತೈತಿ, ಕಣ್ಣು ಮುಚ್ಚಕ್ ಶುರು ಆಕತಿ. ಬ್ಯಾಡ ಸರಿ ಅಂತೇಳಿ ಎಲ್ಲಿ ಹೋಗತ್ತದ ಒಳಗಿಡಕ್ ಶುರು ಆಕತಿ. ಬ್ಯಾಡ ಸರಿ ಅದು ಅಂತೇಳಿ ಯಾಕೆ ಒಳಗಂದ್ರ ನಿದ್ರಿ ಹೊಕ್ಕತ್ತೇನಿಲ್ಲ ರೀ. ಯಾಕ ಇನ್ನೂ ನಮ್ದು ಏನಾಗಿಲ್ಲ ಅಂತ ಕೇಳಿದ್ರ ಮನಸ್ಸು ಇನ್ನೂ ಅಷ್ಟೊಂದು ಪರಿಪಕ್ವತೆಗೆ ಬರದೇ ಇದ್ರ ಕಷ್ಟ ಆಗತ್ತೆ. ಏನಾಗತ್ರಿ? ಕಷ್ಟ ಆಗತ್ತೆ. ಅದಕ್ಕಾಗಿ ಹೇಳಿದ್ರು ಕ್ಷಮೆ ಅಂತಂದ್ರೆ ಅಂತರೇಂದ್ರಿಯ ನಿಗ್ರಹ ಅಂತ ಹೇಳಿದ್ರು. ಧಮೆ ಅಂತಂದ್ರ ಬಹಿರೇಂದ್ರಿಯ ನಿಗ್ರಹ. ಬಹಿರೇಂದ್ರಿಯ ಅಂದ್ರೆ ಯಾವುವು? ಪಂಚ ಜ್ಞಾನೇಂದ್ರಿಯಗಳಾಗಿರ್ಬೋದು, ಕರ್ಮೇಂದ್ರಿಯಗಳಾಗಿರ್ಬೋದು. ಏನದಾವು ಅಂತ ಕೇಳಿದ್ರ ಇವು ಕೂಡ ಏನದಾವ್ರಿ? ಇಂದ್ರಿಯಗಳು. ಹೌದಿಲ್ಲ ರೀ? ವಿಷಯಗಳು ಕಂಡು ಕೂಡಲೇನ ಇವು ಏನ್ ಮಾಡ್ತಾವು ಅಂತ ಕೇಳಿದ್ರ ಹೊಕ್ಕವೇನಿಲ್ಲ ರೀ, ಸಹಜವಾಗಿ ಹೋಗ್ತಾವ. ಅದಕ್ಕೆ ಬಸವಣ್ಣವ್ರು ಪ್ರಾರ್ಥನೆ ಮಾಡಿಕೊಂಡ್ರ ಅವ್ರು ಏನಂತ? ಅತ್ತಲೆತ್ತ ಹೋಗದಂತೆ ಹೆಳವನ್ನ ಮಾಡಯ್ಯ, ಸುತ್ತು ಸುಳಿದು ನೋಡದಂತೆ ಅಂಧಕನವ ಮಾಡಯ್ಯ, ಮತ್ತೊಂದನ್ನು ಕೇಳದಂತೆ ಕಿವುಡನ್ನ ಮಾಡಯ್ಯ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಡಿಸದಂತಿರಿಸು ಕೂಡಲ ಸಂಗಮ ದೇವ. ಯಾರಂತಾರೆ ಇದನ್ನು? ಬಸವಣ್ಣವ್ರು ಹೇಳ್ತಾರ. ಏನು? ಅತ್ತಲೆತ್ತ ಹೋಗದಂತ ಏನ್ ಮಾಡೋಣ? ಹೇಳುವಂದ್ರ ಕೊಂಟನ ಮಾಡು ಅಂತಂದ್ರ ಅವ್ರು. ನಾವು ಏನ್ ಮಾಡ್ತೇವೆ ಅಂದ್ರೆ ಏನಾರ ಸುದ್ದಿ ಎತ್ತಿತ್ತು ಅಂದ್ಕೂಲ ಏನ್ ಮಾಡ್ತೇವ್ರಿ? ಹೋಗಾಕ್ ನಿಂದಿರ್ತೇವಿ. ಕೇಳಬಾರದನ್ನ ಕೇಳಾಕ್ ನಿಂದಿರ್ತೇವಿ. ಏನ್ ಕೇಳುದು? ಏನ್ ಅವಶ್ಯದ ಅದನ್ನ ಕೇಳುದು. ಅವಶ್ಯ ಇಲ್ಲದನ್ನ ಏನ್ ಮಾಡ್ತೈತಿ ಅಂತ ಕೇಳಿದ್ರೆ ಕೇಳಾಕ ಪ್ರಯತ್ನ ಮಾಡ್ತದ. ನೋಡಬಾರದನ್ನ ನೋಡಾಕ್ ಹೋಗ್ತೀವಿ ಅಂತಂದ್ರೆ ಏನಾಗ್ತದ್ರಿ? ಮನಸ್ಸು ಏನಾಗ್ತದ ರೀ? ಮಲಿನ ಆಗ್ತದ. ಯಾವುದು? ಮತ್ ಇನ್ನೊಂದು ಏನು ಅಂತ ಕೇಳಿದ್ರ ನಮ್ಮ ಮನಸ್ಸು ಮಲಿನ ಯಾವುದರಿಂದ ಆಗ್ತದ ಅಂತ ಕೇಳಿದ್ರೆ ಇವ ಇಂದ್ರಿಯಗಳ ದ್ವಾರನೇ ಬಂದು ಹೊಲಸು ಬೀಳೋದು. ಈಗ ಮನಿ ಧೂಳಿ ಹಾಕೈತಿ ಅಂತ ಕೇಳಿದ್ರ ಕಿಟಕಿ ಬಾಗಿಲು ಓಪನ್ ಇದ್ರೆ ಏನಾಕತ್ರಿ? ಧೂಳಾಕತ್ತೇನಿಲ್ಲ ರೀ. ಹಾಗೆ ನಮ್ಮ ಇಂದ್ರಿಯಗಳು ಕೂಡ ಓಪನ್ ಬಿಟ್ರಿ ಅಂದ್ರ ಈ ಓಪನ್ ಅಂದ್ರ ತೆಗೆದು ಬಿಟ್ರಿ ಅಂತಂದ್ರ ಅದ್ ಬಂದ್ ಏನಾಕತಿ? ಧೂಳೆಲ್ಲ ಬಂದ್ ಎಲ್ಲಿ ಬೀಳ್ತತಿ? ಅಂತಃಕರಣದೊಳಗೆ ಬೀಳ್ತದ. ಹೌದಿಲ್ಲ ರೀ? ಅದಕ್ಕಾಗಿ ಇಲ್ಲಿ ಏನ್ ಮಾಡಬೇಕು ಅಂತ ಕೇಳಿದ್ರೆ ಅಂತರೇಂದ್ರಿಯ ನಿಗ್ರಹ ಎಷ್ಟು ಅವಶ್ಯದನೋ ಅಷ್ಟೇ ಕೂಡ ಏನು ಬೇಕು ಅಂತ ಕೇಳಿದ್ರ ಬಹಿರೇಂದ್ರಿಯ ನಿಗ್ರಹನೂ ಬೇಕು. ಅಷ್ಟೇ ಹೇಳ್ಕೊಂಡು ಬಂದಾರ. ತಿತಿಕ್ಷಾ ಅಂದ್ರ ಸಹನ, ಶೀತೋಷ್ಣ ದುಃಖಾದಿಗಳ ಸಹನ ಮಾಡುವಂತ ಸಾಮರ್ಥ್ಯ ಬೇಕು. ಉಪರತಿಯನ್ನು ಕಂಡುಕೋಬೇಕು. ಮುಂದ ಶ್ರದ್ಧಾ. ಶ್ರದ್ಧಾ ಅಂದ್ರೆ ಗುರು ಮತ್ತು ದೇವತೆಯಲ್ಲಿ ಏನು ಬೇಕು ಅಂತ ಕೇಳಿದ್ರ ಶ್ರದ್ಧೆ ಬೇಕು. ಏನ್ ಬೇಕ್ರಿ? ಶ್ರದ್ಧೆ ಇದ್ರೆ ಮಾತ್ರ ನಿಮಗೇನಾಗ್ತದ ಅಂತ ಕೇಳಿ ನಮಗಾತು ನಿಮಗಾತು ಜ್ಞಾನ ಅಳವಡ್ತದ. ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಹೇಳ್ತಾರ. ಏನ್ ಹೇಳ್ತಾರೆ ಗೀತೆಯಲ್ಲಿ? ಶ್ರದ್ಧೆ ಎಲ್ಲಿ ಇರ್ತದ ಅವನಿಗೆ ಮಾತ್ರ. ಇನ್ನು ಒಂದ್ ಕಡೆ ಯಾರಿಗೆ ಅಳವಡೋದಿಲ್ಲ. ಅಜ್ಞಶ್ಚ ಅಶ್ರದ್ಧಾನಶ್ಚ ಸಂಶಯಾತ್ಮ ವಿನಶ್ಯತಿ. ಇವ್ರು 3 ಮಂದಿ ಏನದಾರಲ್ಲ ಇವ್ರಿಗೇನಾಗೋದಿಲ್ಲ, ಅಳವಡ್ತತನ ಜ್ಞಾನ ಅಳವಡಕ್ ಸಾಧ್ಯನೇ ಇಲ್ಲ. ಯಾರಿಗೆ ಅಳವಡ್ತದ ಅಂತ ಕೇಳಿದ್ರೆ ಶ್ರದ್ಧಾ ಉಳ್ಳವನಿಗೆ ಅಂತ ಹೇಳಿ ಒಂದು ದೃಷ್ಟಾಂತ ಹೇಳಿ ಬರೀ ಶಾಸ್ತ್ರನ ಹೇಳಾಕೋತ್ರ ಬ್ಯಾಸರಕತಿ. ಶ್ರದ್ಧೆ ಅಂದ್ರೆ ಹೆಂಗಿರ್ಬೇಕು ಅಂತ ಅನ್ನೋದರ ಬಗ್ಗೆ ಹೇಳ್ತೇನೆ. ನಂಬು ಎಲೆ ಮನವೇ ಸಾಂಬನ್ನೊಲಿಯುವುದಕ್ಕೆ ನಂಬಿಕೆಯ ಕಾರಣವು ಅಂತ ಸರ್ಭೂಷಣ್ ಶಿವಗಳು ಒಂದ್ ಕಡೆ ಹೇಳ್ಕೊಂಡು ಬರ್ತಾರೆ. ಹೌದಲ್ಲ? ಅಲ್ಲೇ ಒಂದು ಕಥೆ ಬರ್ತದ, ಉರ್ಲಿಂಗ ಪೆದ್ದಿ ಅಂತ ಹೇಳಿ. ಯಾರು? ಉರ್ಲಿಂಗ ಪೆದ್ದಿ ಅಂತ ಹೇಳಿ. ಪೆದ್ದಿ ಅನ್ನುವಂತ ಒಬ್ಬ ಶಿಷ್ಯ. ಉರ್ಲಿಂಗ ಅನ್ನುವಂಥವ್ರು ಒಬ್ರು ಗುರುಗಳು ಇರ್ತಾರ.
ಅವ್ರೇನು ಅಂತ ಕೇಳಿದ್ರೆ ಶಿಷ್ಯರಿಗೆ ಒಟ್ಟು ತಿಳುವಳಿಕೆ ಮಟ್ಟವನ್ನು ಹೇಳಿಕೊಂಡು ಉಪದೇಶ ಮಾಡ್ಕೊಂತ ಇರ್ತಾರೆ. ಇದ್ದ ಕಾಲಕ್ಕೆ ಒಂದು ದಿವಸ ಇವ ಪೆದ್ದ ಅನ್ನುವಂತ ಏನ್ ಮಾಡ್ತಾನ ಅಂದ್ರೆ ಕಳ್ತನ ಮಾಡ್ತಿದ್ದೀವ್ರಿ ಮೊದಲು. ಯಾರು? ಪೆದ್ದ ಅನ್ನುವಂತ ಶಿಷ್ಯ ದರುಡಿ ಮಾಡ್ಕೊತ ಅಡ್ಡಾಡುವಾಗ ಗುರುಗಳು ಒಬ್ಬ ಶಿಷ್ಯನಿಗೆ ಯಾವಾಗ ಸಾಯಂಕಾಲ ರಾತ್ರಿ ಆದ ಸಮಯದೊಳಗ ಶಿಷ್ಯನಿಗೆ ದೀಕ್ಷಾ ಕೊಡುತ್ತಿದ್ರು. ಯಾರು? ಉರ್ಲಿಂಗ ದೇವರು. ದೀಕ್ಷಾ ಕೊಡುವಂತ ಸಮಯದೊಳಗೆ ಏನಾಗ್ತದ ಅಂದ್ರ ಇವ ದರುಡಿ ಮಾಡಕ್ ಅದ ಮನೆಗೆ ಹೋಗಿದ್ದ. ಮ್ಯಾಗ ಬೆಳ್ಕಂಡಿ ಓಪನ್ ಮಾಡಿದ, ಹನಿ ಕೇಕಿ ನೋಡಿದ. ಗುರುಗಳು ಶಿಷ್ಯನಿಗೆ ಏನ್ ಮಾಡಾಕ್ ಕೂತಿದ್ರು? ದೀಕ್ಷಾ ಕೊಡಾಕ್ ಕೂತಿದ್ರು. ಅದನ್ನ ಕಣ್ಣು ಬಿಟ್ಟು ತೆಗೆದು ತಿಕ್ಕೋದ ನೋಡಿದ. ಈ ಹೇಳಿದಾಗ ಶಿಷ್ಯಾಗ ಏನು ಉಪದೇಶ ಮಾಡಾಕ್ ಕೂತಾರು ಅಂತ ಹೇಳಿ ನೋಡಿದ ಕೂಡಲೇ ದೀಕ್ಷಾ ಕೊಡಾಕ್ ಕೂತಿದ್ರು. ಅವಾಗ ಅವನಿಗೆ ಅನಿಸ್ತು, ನಾನು ದೀಕ್ಷಾ ತಗೋಬೇಕು ಅಂತ ಅನಿಸ್ತು. ಯಾರಿಗ್ರಿ? ಪೆದ್ದಿಗೆ. ಅಂದ ಕೂಡಲೇನ ಮತ್ತೆ ಬೆಳಗರಿತು. ಬೆಳಗರದ ಕೂಡಲೇನ ಗುರುಗಳ ಆಶ್ರಮಕ್ಕೆ ಬರ್ತಾನ. ಬಂದು ಗುರುಗಳ ನನಗಟ ತಾವು ದೀಕ್ಷಾ ಕೊಡಬೇಕು ಅಂತ. ಯಾರು? ಪೆದ್ದಿ. ಅಂದ ಕೂಡಲೇ ಗುರುಗಳು ಅಂದ್ರು, ನಿನ್ನಂತ ಕಳ್ಳನಿಗೆ ದೀಕ್ಷಾ ಕೊಟ್ಟಿದ್ದ ಹೆಸರು ಎಲ್ಲಿ ಕೆಡಿಸ್ಕೊಳಕ್ ಹೋಗಿ ನಾ ಕೊಡುದಿಲ್ಲ ಅಂತಾರ ಅವ್ರು. ಯಾರು? ಗುರುಗಳು ಅಂತಾರ. ಅಂದ ಕೂಡಲೇ ಮತ್ತ ಅವ ಶಿಷ್ಯ ಅಂತಾನ, ನೋಡ್ರಿ ಡಾಕ್ಟರ್ ಹತ್ರ ಹೋಗ್ಬೇಕಾದ್ರೆ ಚಲೋ ಮಂದಿ ಯಾರು ಹೋಗುದಿಲ್ಲ ಅಲ್ಲಿ. ಡಾಕ್ಟರ್ ಹತ್ರ ಹೋಗ್ಬೇಕಾದ್ರೆ ಯಾರು ಸಂಪಲ್ ಮಂದಿ ಹೋಗ್ತಾರಲ್ರಿ? ಎಲ್ಲರೂ ಏನು ಯಾರು ಹೋಗಿರ್ತಾರೆ ಅಲ್ಲಿ ಡಾಕ್ಟರ್ ಹತ್ರ ಹೋಗೋರು? ಪೇಷಂಟ್ ಹೋಗಿರ್ತಾವ್ರಿ. ಮತ್ ನಾನು ಒಬ್ಬ ಪೇಷಂಟ. ಮತ್ ನಮ್ಮಂತ ಕಳ್ಳರ್ನ ತುಡುಗರ್ನ ಮತ್ ಇಂತ ಕೊಲೆಗಡಕರ್ನ ಉದ್ಧಾರ ಮಾಡದಿದ್ರೆ ಮತ್ಯಾರು ಉದ್ಧಾರ ಮಾಡಾರ ನೀವು ಅಂದವ. ಯಾರು? ಪೆದ್ದ ಶಿಷ್ಯ. ಹೆಂಗ ಶಿವಾನಂದ ಅಪ್ಪಗಳು ಹೆಬ್ಬಳ್ಳಿ ಹನುಮಂತ ಅಪ್ಪನಿಗ ಏನ್ ಮಾಡಿದರಿ? ಅವ್ ಕೊಲೆಗಡಕನೇ ಇದ್ದವ್ ನಾನು ಏನ್ ಮಾಡಿದರಿ? ಉಪದೇಶ ಕೊಟ್ಟು ತಿದ್ದಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಮೋಕ್ಷವನ್ನ ಇದನ್ನ ಮಾಡಿದ್ರು ಅಂತ ಬರ್ತದ. ಮತ್ತು ವಾಲ್ಮೀಕಿ ಆದಂತವ ಯಾರು? ವಾಲ್ಯಾಕುಳ್ಯ. ನಾರದರ ಉಪದೇಶದಿಂದ ಏನಾದರಿ? ಮಹರ್ಷಿ ಆದಿಲ್ಲ ರೀ ಉಪದೇಶದಿಂದ. ಹಂಗ ಮತ್ ನಮ್ಮಂತ ಪಾಪಿಗಳಿಗೆ ನೀವು ಇರೋದು ಗುರುಗಳು ಮತ್ತು ಚಲೋ ಮಂದಿ ಉಪದೇಶ ನಮ್ಮನ್ನ ಯಾರು ನೋಡಾರ ನೀವು ಅಂತ ಹೇಳಿದ ಕೂಡಲೇ ಅವಾಗ ಗುರುಗಳು ಹೇಳಿದ್ರು, ನೋಡಪ್ಪ ಹಂಗ ಅಂತ ಉಪದೇಶ ಮಾಡಕ್ ಬರುದಿಲ್ಲ, ನೀ 12 ವರ್ಷ ಸೇವಾ ಮಾಡ್ಬೇಕು ನೋಡು ಅಂದ್ರ. ಅವ್ರು ಎಷ್ಟು ವರ್ಷ? ಚಲೋ ಆತ ಬಿಡ. ಎಷ್ಟು ವರ್ಷ ಅಂದ್ರಿ? 12 ವರ್ಷ ಸೇವಾ ಮಾಡಿ ಉಪದೇಶ ತಗೋದಂದ್ರೆ ಬಹಳ ಕಷ್ಟ. ಆದ್ರೂ ಆಗಬೇಕು. ಏನ್ ಹೇಳ್ತೀರಿ ಹೇಳ್ರಿ ಅಂತ. ಏನಿಲ್ಲ, ದಿನಾ ಒಂದ್ ಹೊರಿ ಕಟ್ಟಿಗೆ ಕಡ್ಕೊಂಬ ಅಂದ್ರ. ಅವ್ರು ಏನ್ ಮಾಡು? ದಿನಾ ಒಂದ್ ಹೊರಿ ಏನ್ ಮಾಡು ಅಂತ ಕೇಳಿದ್ರೆ ಅರಣ್ಯಕ್ಕೆ ಹೋಗಿ ಕಟ್ಟಿಗೆ ಕಡ್ಕೊಂಡ ಬಾ ಅಂತಂದ್ರು. ಅಂದ ಕೂಡ್ಲೇನ ಆಯ್ತು ಬರೀ ಗುರುಗಳು ಅಂತೇಳಿ ಮೊದಲ ಕಾಗಿದ್ದ. ದಿನಾ ಒಂದ್ ಹೊರಿ ಏನ್ ಮಾಡವ? ಅರಣ್ಯಕ್ಕೆ ಹೋಗವ, ಕಡ್ಕೊಂಡು ಬರವ. ಬಂದು ಗುರುಗಳಿಗೆ ಹೋಗಿ ಅವರು ಗುರುಗಳು ತಮ್ಮ ದಾಸೋಹಕ್ಕೆ ಯಜ್ಞಕ್ಕೆ ಏನೋ ಉಪಯೋಗ ಮಾಡ್ತಿದ್ರು. 12 ವರ್ಷ ಮುಗಿದು ಗುರುಗಳ ದೀಕ್ಷಾ ಕೊಡ್ರಿ ಅಂದ. ಯಾರು? ಪೆದ್ದಿ. ಅಂದ ಕೂಡಲೇನ ಹೆಂಗ್ ಮಾಡ್ಬೇಕು ಅವಂಗ ಅಂತ ವಿಚಾರ ಮಾಡಿದ್ರು. ತಾಂಬೂಲ ಹಾಕೋಂತ ಕುಂತಿದ್ರು ಹೊರಗೆ. ಗುರುಗಳು ಸಿಟ್ಟು ಬಂದು ಏನ್ ಮಾಡಿದ್ರು? ದೀಕ್ಷಾ ಕೊಡ್ಬೇಕ ನಿನಗ ಅಂತ ಅಂದವ್ರ ಏನ್ ಮಾಡಿದ್ರು? ಅಲ್ಲೇ ಒಂದು ಕುಟ್ಟು ತಾಂಬೂಲ ಕುಟ್ಟದ ಒಂದು ಕಲ್ಲು ಇತ್ತು. ತಗೊಂಡ್ ಏನ್ ಮಾಡಿದ್ರು? ತಗೋ ಇದು ನಿನಗ ದೀಕ್ಷಾ ಅಂತೇಳಿ ಗೇದಗಡ ಜಾ ಅಂತ ಕೊಟ್ರ. ಅವ್ರು ಕೊಟ್ಟ ಕೂಡಲೇನ ತಗೊಂಡು ಬಂದ್ರಿ ಮನೆಗೆ. ಯಾರು? ಪೆದ್ದಿ. ತಗೊಂಡು ಬಂದು ಹೆಂಡತಿಗೆ ಹೇಳಿದ, ಅಪ್ಪಾರು ದೀಕ್ಷಾ ಕೊಟ್ಟಾರ ನನಗ. 12 ವರ್ಷದ ತಪಸ್ಸಿನ ಫಲ ಇವತ್ತು ನನ್ನ ಭಾಗ್ಯದಲ್ಲಿ ದೊರಕಿಯದ. ಏನು? ಗುರುಗಳು ದೀಕ್ಷಾ ಕೊಟ್ಟಾರು. ಹೆಂಡತಿಗೆ ಮರಾಠಿ ಬರ್ತಿತ್ತು. ಬಂದ ಕೂಡಲೇನ ಎಲ್ಲಿ ಐತಿ ಗುರುಗಳು ದೀಕ್ಷಾ ಕೊಟ್ಟದ್ದು ಮಂತ್ರ ಏನು ಅಂತ ವಿಚಾರ ಮಾಡಕ್ ಹೋಗ್ತದೆ. ಏನಾರ ಯಾಕಾಗಲ್ಕ ಮೊದಲು ಪೂಜೆ ತೊಲಿ ಸ್ವಚ್ಛ ಮಾಡವು. ಹೆಂಡತಿ ಮಾಡಿದ್ರು, ಎಲ್ಲಾ ವ್ಯವಸ್ಥೆ ಮಾಡಿದ. ಅಡಿಕೆ ಜಗ್ಗು ಕಲ್ಲು ಮುಂದೆ ಇಟ್ಕೊಂಡು ಏನ್ ಮಾಡಕ್ ಹೋಗ್ತೀರಿ? ಪೂಜೆ ಮಾಡ್ಕೊಂತ ಕುಂತ ಕೂಡಲೇನ ಹೆಂಡತಿ ಇವ್ ಅನ್ನೋ ಮಂತ್ರ ಮಾಡೋ ಪೂಜಾ ನೋಡಿ ನಗಾಕಿರಿ. ಯಾರು? ಪೆದ್ದಿ ಹೆಂಡತಿಗೆ ಮರಾಠಿ ಬರ್ತಿತ್ತು. ಗುರುಗಳು ಏನ್ ಹೇಳ್ಯಾರು? ಗೇದಗಡ ಜಾ ಅಂದ್ಕೂಡ ಏನದ ಮರಾಠಿ ಕನ್ನಡದೊಳಗ ತಗೊಂಡು ಹೋಗು ಅಂತ ಕೊಟ್ಟು ಬಿಟ್ರ. ಅವ್ರು ಅದ ಏನಾಯ್ತು? ಗುರುಗಳ ಮಾತು ಅವನಿಗೇನಾಯ್ತು? ಮಂತ್ರ ಆಯ್ತು. ನಮ್ಮ ಅಪ್ಪ ಗುರುಗಳು ಮಂತ್ರ ಕೊಟ್ಟಾರು. ಏನಾತದು? ಎಷ್ಟು ಗಾಳ ಕೊಟ್ಟಿದ್ರಲ್ಲಿ ಏನದ? ಗುಂಡುಕಲ್ಲ. ನೀವು
ನಿಮ್ಮ ತಲೆಯಾಗಿಲ್ಲ ಕಲ್ಲು ಐತಿ, ಅವ್ರ ತಲೆಯಾಗ ಲಿಂಗ ಆಗೈತೆ. ಅದ ಏನಾಗೈತಿ? ಗುರುಗಳು ಅಪ್ಪಗಳು ಕೊಟ್ಟದ ಲಿಂಗ ಆಗೈತಿ. ಯಾಕಂದ್ರ ಗುರುಗಳು ಏನು ಮುಟ್ಟಿ ಕೊಡ್ತಾರೋ ಅದೇನಾಕೈತಿ ಅಂತ ಕೇಳಿದ್ರ ಲಿಂಗ ಆಕೈತಿ. ನಾವು ಎಲ್ಲಾರ ಜಾತ್ರೆಯಾಗ ಅತಿ ಮಾರಾಕ್ ಇಟ್ಟಲ್ಲಿ ತಂದು ನಾವು ಪೂಜೆ ಮಾಡ್ತೇವ ಅಂದ್ರ ಏನಾಕೈತಿ? ಅದು ಧರೆಯ ಮೇಲಿನ ಕಲ್ಲು ಎನಿಸಿತ್ತು ಅಂತ ಹೇಳ್ಕೊಂಡು ಬಂದಾರ. ಅದು ಒಂದು ಭೂಮಿ ಮ್ಯಾಗಿನ ಕಲ್ಲು ತಂದು ಪೂಜೆ ಮಾಡ್ಕೊಂತ ಕುಂತಂಗ ಅಂತೀರಿ. ಅದ ಇವತ್ತು ಗುರುಗಳು ಅದ ಕಲ್ಲನ್ನ ಮುಟ್ಟಿ ಕೊಟ್ರು ಅಂತಂದ್ರ ಏನಾಕತಿ? ಅದು ಲಿಂಗ ಆಗ್ತದ. ಹಂಗ ಗುರುಗಳು ಮುಟ್ಟಿ ಕೊಟ್ಟಿದ್ರು. ಕೊಟ್ಟ ಕಾಲಕ್ಕೆ ಏನಾಯ್ತು ಅಂತ ಕೇಳಿದ್ರ ಗಂಡ ದಿನಾ ಪೂಜೆ ಮಾಡೋದು ಮಂತ್ರ ಕೇಳ್ತಿದ್ಲು. ಗೀದಗಡ ಜಾ ಗೀದಗಡ ಜಾ ಗೀದಗಡ ಜಾ ತೆಲಿ ದಿಮಿ ಹಿಡಿತಿ ಹೆಣ್ತಿದ್ದು ಕೇಳಿ ಕೇಳಿ ಹಾಕಿ ನಗ ಹಾಕಿ ಮಾಡ್ಕೊತ ಕುಂದ್ರಾಮ. ಒಂದು ದಿವ್ಸ ಏನಾಗಿತ್ತು? ಅತಿವೃಷ್ಟಿ ಅನಾವೃಷ್ಟಿ ಹಾಕಾವಿಲ್ಲ ರೀ ಸಹಜವಾಗಿ. ಆಗೋ ಕಾಲಕ್ಕೆ ಏನಾಯ್ತು? ಬರ ಬಿದ್ದಿತ್ತು ರೀ. ಬರ ಬಿದ್ದ ಕಾಲಕ್ಕೆ ಆ ಊರಾಗ ಶ್ರೀಮಂತ ಒಬ್ಬ ಬಾವಿ ತೋಡಿಸ್ಬೇಕು ಅಂತೇಳಿ, ಈಗ ನಂಗೆ ಬೋರತಿ ಹೊಡೆಯೋಷ್ಟು ಅವಾಗ ಇರಲಿಲ್ಲ. ಈಗೆಲ್ಲ 600 ಸುಮಾರು ಫೂಟ್ ತಳಿ ಗಿಳಿಸ್ತಾರೆ, ಅವಾಗೆಲ್ಲ ಇರಲಿಲ್ಲ. ಇಲ್ಲದ ಕಾಲಕ್ಕೆ ಏನಾಯ್ತು ಅಂತ ಕೇಳಿ ಬಾವಿ ಕಡಿಸ್ಬೇಕು ಅಂತೇಳಿ ಆ ಸಾವುಕಾರ ಏನು ಮಾಡಿದ? ಬಾವಿ ಕಡ್ಸಾಕ ನಿಂತಿದ್ದ. ನಿಂತ ಕೂಡಲೇನ ದೊಡ್ಡದೊಂದು ಬಂಡಿಗಲ್ಲಿ ಹತ್ತಿತ್ರಿ. ಎಲ್ಲಿ? ಕಡಿಯಲ್ಲಿ. ಹೆಂಗ್ ಮಾಡಿದಂತ ತೆಗಿಬೇಕು ಅಂತ ಎಲ್ಲರಿಗೂ ಚಿಂತೆ ಶುರು ಆಗಿತ್ತು. ಈಗ ನಂಗೆ ಮಷಿನ್ ಇರಲಿಲ್ಲ, ಏನಿರಲಿಲ್ಲ. ಎಷ್ಟೊತ್ತಿದ್ರು ಅವಾಗ ಮನುಷ್ಯರ ಗುದ್ದಾಡ್ಬೇಕಾಗಿತ್ತು. ಅವಾಗ ಗುರುಗಳನ್ನಾರ ಕರ್ಕೊಂಡ್ಬಂದ್ರು. ಏನಾರ ಇದಕ್ಕೆ ಬಗೆಹರಿಬಹುದು ಅಂತೇಳಿ ಉರ್ಲಿಂಗ ದೇವ್ರನ್ನ ಕರ್ಕೊಂಡ್ಬಂದ್ರು. ಅಪ್ಪುಗಳ ನಿಮ್ಮ ಹಸ್ತದಿಂದಾರ ಇಲ್ಲಿ ಏನಾರ ನೀರ್ ಅಂತರಿ ಐತೆ ಅಂದಿರಿ, ಮತ್ತೆ ಈ ಬಂಡಿಗಲ್ಲಿ ತೆಗ್ಯಾಕ ಒಂದ್ ಏನಾರ ಉಪಾಯ ಮಾಡ್ರಿ ಅಂತಂದ್ರು. ಯಾರು? ಆ ಶ್ರೀಮಂತ. ಎಲ್ಲ ನೀರಿಗೆ ಜನರಿಗೆಲ್ಲ ತೊಂದರೆ ಆಗೈತಿ ಅಂತ ಅಂದ ಕೂಡಲೇನ ಏನು ಮಾಡಬೇಕು ಅಂತೇಳಿ ಗುರುಗಳು ಹಂಗ ಲೆಕ್ಕ ಹಾಕಿ 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 ನೋಡೋಣ ಬಾಪ ಅಂತೇಳಿ ಹಂಗ ಹೊಳ್ಳಿ ತಿರುಗಿ ಹೊಂಟಿದ್ರು ಅವ್ರು. ಎಲ್ಲಿಗ್ರಿ? ತಮ್ಮ ಆಶ್ರಮಕ್ಕ. ಹೋಗುವಾಗ ಇದರಿಗೆ ನೀವು ಪೆದ್ದಿ ಶಿಷ್ಯ ಬಂದ. ಯಾರು ಬಂದ್ರು? ಪೆದ್ದಿ ಶಿಷ್ಯ ಬಂದು, ಅಪ್ಪ ಇತ್ತಾಗ ಹೋಗಿದ್ರಿ ಅಲ್ರಿ ಅಂದ. ಇಲ್ಲಪ್ಪ ಹಿಂಗ ಸಾವುಕಾರ ಬಾವಿ ಕಡ್ಸಾಕೋತಾನ, ಬಂಡಿಗಲ್ ಹತ್ತೈತಿ, ಮತ್ತ ಅದು ಬಗೆ ಹರಿದಂಗ ಆಗೈತಿ, ಅದಕ್ಕೆ ನೋಡಿ ಹೊಳ್ಳಿ ಹೊಂಟೀವಿ. ಅದ್ಯಾಂಗ ಬಗೆ ಹರಿದ ನೋಡೋ ಬರ್ರಿ ಅಂದಮ್ಮ. ಯಾರು? ಶಿಷ್ಯ ಅಂದ. ಬಗೆ ಹೆಂಗ ಹರಿದ ನೋಡೋಣ ಬರ್ರಿ ಅಂದ. ಆದ್ರಿ ನೋಡಿದ್ರು. ನೋಡಿದ ಕೂಡಲೇನ ಬಂಡಿಗಲ್ ನೋಡಿದ್ರು. ಶಿಷ್ಯ ನೋಡಿದ. ಅಪ್ಪರ ನೀವು ಇಲ್ಲೇ ನಿಂದರಿ, ನಾ ಮನೆಗೆ ಹೋಗಿ ತರ್ತೇನೆ ಅಂದವ. ಏನು? ಲಿಂಗಪ್ಪ ತಂದ್ರಿ. ತಂದ್ ಏನ್ ಮಾಡಿದ ಅಂತ ಕೇಳಿ ಬಾವಿ ದಂಡೆ ಮ್ಯಾಲ ಪೂಜೆಗೆ ಆಸನ ಹಾಕೊಂಡ್ ಕುಂತ ಕೂಡಲೇನ ಪೂಜೆ ಮುಗಿದ ಕೂಡಲೇ ಗೇದಗಡ ಜಾ ಅಂದ. ಆ ಲಿಂಗ ಹೋಗಿ ಎಲ್ಲಿ ಕುಂತೀರಿ? ಬಾವಿ ಒಳಗಿದ್ದಂತ ಬಂಡಿಗಲ್ಲಿ ಮ್ಯಾಲ ಕುಂತಿ. ಅಲ್ಲಿ ತಳಗ್ ಹೋಗಿ ಪೂಜೆ ಮಾಡಿ ದಂಡಿ ಮೇಲೆ ನಿಂತ ಗೇದಗಡ ಜಾ ಅಂದ. ಆ ಲಿಂಗು ಏನು ಮಾಡಿತ್ತು ಅಂದ್ರೆ ಬಂಡಿಗಲು ಸಮೇತವಾಗಿ ಕಿತ್ಕೊಂಡು ಬಂದು ಹೊರಗೆ ಹೋಗಿತ್ತೀರಿ. ಯಾವ್ದು? ಯಾ ಲಿಂಗಪ್ಪ? ಗುರುಗಳು ಕೊಟ್ಟಂತ ಲಿಂಗು ಇವತ್ತೇನ್ ಮಾಡಿತು? ಬಂಡಿಗಲು ಕಿತ್ತು ಹೋಗಿತ್ತು. ಒಗದ ಕಾಲಕ್ಕ ಎಷ್ಟು ಖುಷಿ ಆಯ್ತ್ರಿ. ಯಾರಿಗ್ರಿ? ಗುರುಗಳಿಗೆ ಖುಷಿ ಆಯ್ತು. ಅಲ್ಲಿದ್ದಂತ ಭಕ್ತರಿಗೂ ಖುಷಿ ಆಯ್ತು. ನೀರು ಕಾಣಿಸಿದಪ್ಪ ಶಿಷ್ಯ, ಗುರುವನನ್ನು ಮೀರಿಸಿ ಬಿಟ್ಟಿ ನೀನು ಅಂತ ಹೇಳಿ ಎಲ್ಲರಿಗೂ ಆನಂದ ಆಗ್ತದ. ಇಕ್ಕಟ್ಟು ಗುರುಗಳು ಅಂದ್ರು, ಬಹಳ ಸಂತೋಷ ಆಯ್ತಪ್ಪ. ನನ್ನ ಮುಂದಿನ ಪಟ್ಟದ ಉತ್ತರಾಧಿಕಾರಿ ಯಾರು ಅಂತ ಕೇಳಿದ್ರೆ ಏನೋ ಅಂತ ಹೇಳಿ ಆಗ ಅನುಮಾನ ಮಾಡಿದ್ರು. ಯಾಕೆ ಹೇಳಿದೆ ಅಂತ ಕೇಳಿದ್ರೆ, ಇವತ್ತು ಗುರು ಕೊಟ್ಟಿರ್ತಕ್ಕಂತ ಇವತ್ತೇನದು ಮಾತು ಮಂತ್ರ ಆಯ್ತು. ಕಲ್ಲು ಲಿಂಗ ಅಂತ ತಿಳಿದು ಏನ್ ಮಾಡಿದವ? ಪೂಜಾ ಮಾಡಿದ. ಇವತ್ತು ನಿಮಗ ಕೆಲವು ಮಂದಿಗೆ ವೇದ ಮಂತ್ರನ ಉಪದೇಶ ಮಾಡಿದ್ರು ನಂಬುದು ಮಂದಿ ಐತಿರಿ. ಕರೇನ ಲಿಂಗ ಕೊಟ್ರು ಇದೇನಿದು ಕುರಿ ಇಕ್ಕಿ ಆಗೈತ ಮಂದಿ ಅಂತಾರೇನಿಲ್ಲ ರೀ. ಕುರಿ ಇಕ್ಕಿ ಆಗೈತೆ ಅನ್ನೋ ಮಂದಿ ಐತಿ. ಅಂದ್ರೆ ಏನು? ಲಿಂಗ ಕೊಟ್ರು ಕಲ್ಲು ತಿಳ್ಕೊಳ್ಳೋ ಮಂದಿ ಐತಿ. ಗುರು ಕೊಟ್ಟಂತ ಮಂತ್ರ ಮಾತನ್ನುವಂತ ಮಂದಿ ಐತಿ. ಆದ್ರೆ ಇವತ್ತು ಮಾತು ಮಂತ್ರ ಅಂತ ತಿಳಿದೀವಿ ಅಂತಂದ್ರೆ ಏನಾಕತಿ? ಅದು ನಮ್ಮ ಮ್ಯಾಲಕ್ಕೂ ಐತದ, ಒಳ್ಳೆ ಸದ್ಗತಿಗೆ ಕಾರಣ ಆಗ್ತದ. ಪುಣ್ಯಾತ್ಮರೇ, ಹಂಗ ಇವತ್ತು ಏನು ಬೇಕು ಅಂತ ಕೇಳಿದ್ರೆ ಗುರುವಿನಲ್ಲಿ ಏನು ಬೇಕು? ಶ್ರದ್ಧಾ ಬೇಕು. ನಮ್ಮ ಗುರುಗಳು ಹಂಗದಾರ ಹಿಂಗದಾರ ಅಂತ ನಾವ್ ಎಂದೂ ಕನಸು ಮನುಷ್ಯನಾಗ ಥಿಂಕ್ ಮಾಡಕ್ ಹೋಗ್ಬಾರ್ದು. ಅವ್ರು ಹೆಂಗಾರ ಯಾಕೆ ಇರುವಲ್ಲ ಯಾಕ
ಯಾಕೆ ಸ್ವಾಮಿ ವಿವೇಕಾನಂದರು ಹೆಂಗಿದ್ರು, ರಾಮಕೃಷ್ಣ ಪರಮಹಂಸರು ಹೆಂಗಿದ್ರಿ? ಹಂಗ ಥಿಂಕ್ ಮಾಡಿ. ಹೌದಲ್ಲ, ಚಿಕಾಗೋ ಸಮ್ಮೇಳನದೊಳಗೆ ಭಾಷಣ ಮಾಡಿದ್ರ ನೀವ ಹಿಂಗದಿರಿ ಅಂದ್ರೆ ನಿಮ್ ಗುರುಗಳು ಹೆಂಗಿರಬಾರ್ದು ಅಂತ ವಿದೇಶದಿಂದ ಮಂದಿ ಬಂತು. ಎಲ್ಲಿಗಿರಿ? ಭಾರತಕ್ಕೆ ಬಂದ್ರು. ಬಂದ ಕೂಡಲೇ ರಾಮಕೃಷ್ಣ ಪರಮಹಂಸರು ಒಂದು ಹರಕು ಚಾಪಿ ಇತ್ತು, ಒಂದು ಇದನ್ನು ಸುತ್ಕೊಂಡು ತೆಲಿಯಾಗ ಕಷ್ಟ ಸರಿಯಾಗಿ ಮಾಡ್ಕೊಂಡಿರ್ಲಿಲ್ಲ ಅವರು. ಯಾರು? ರಾಮಕೃಷ್ಣ ಪರಮಹಂಸರು. ಹಂಗ ದಾಡಿ ಪಾಡಿ ಎಲ್ಲ ಬೆಳೆದು ಕೂಡಲೇನ ಸ್ವಾಮಿ ವಿವೇಕಾನಂದರು ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ಯಾರಿಗಿರಿ? ಪರಮಹಂಸರಿಗೆ. ಇವರ ನೋಡಿ ನಮ್ಮ ಗುರುಗಳು ಅಂದ್ರೆ ಅವ್ರ ಬಾಯಿ ಮೇಲೆ ಕೈ ಇಟ್ಕೊಂಡ್ರು. ಯಾರು ನೋಡಿ? ಪರಮಹಂಸನ. ನಿಮ್ ಗುರುಗಳ ಸ್ಥಿತಿ ಅಂತದ, ನೀವ್ ಹೆಂಗದೇರಿ ಅಂತೇಳಿ ಆಶ್ಚರ್ಯ ಪಟ್ರು. ಇಲ್ಲಿ ಏನು ಅಂತ ಕೇಳಿದ್ರೆ ಗುರುಗಳ ವೇಷಭೂಷಣದ ಅವಶ್ಯಕತೆ ಇರುವುದಿಲ್ಲ. ಗುರುಗಳ ಸ್ಥಿತಿಗಳು ಬೇರೆ ಬೇರೆ ಇರಬಹುದು. ಆದರೆ ಶಿಷ್ಯನಲ್ಲಿ ಏನು ಬೇಕು ಅಂತ ಕೇಳಿದ್ರ ಶ್ರದ್ಧಾ ಬೇಕು. ಏನು ಬೇಕ್ರಿ? ಶ್ರದ್ಧೆ ಇದ್ರೆ ಮಾತ್ರ ಏನಾಗ್ತೈತಿ ಅಂತ ಕೇಳಿದ್ರ ಜ್ಞಾನ ಅರ್ಹತೆ ಆಗ್ತಾನ. ಅಂದಾಗ ಅವ ಏನಾಗ್ತಾನ? ಸತ್ಶಿಷ್ಯನಾಗುತ್ತಾನೆ. ಇಲ್ಲದೆ ಇದ್ದರೆ ಅವೇನಾಗೋದಿಲ್ಲ. ಹಾಕಣ್ರಿ, ಒಂದ್ ಮದುವೆ ಮಾಡ್ಕೋಬೇಕಾದ್ರೆ ಏನ್ ಅರ್ಹತೆ ಬೇಕ್ರಿ ಅವನಲ್ಲಿ? ರೊಕ್ಕ ಇರ್ಲಿ ಇರ್ಲಿ ವಯಸ್ಸಲ್ಲ ಬೇಕ್ರಿ. ಅದಾಗ್ಬಿಟ್ರೆ ವಯಸ್ಸು 40 ದಾಟೆ. ಹಾಗಾಗಿ ಹೇಳಿದ್ರೆ ಅದು ಗುರುಗಳು ರಗಡ ಮಂದಿ ಸಿಗ್ತಾರಿ, ಶಿಷ್ಯರು ಸಿಗುದು ವಚ ಐತಿ ಅಂದಂಗ ಈಗ ವರ ರಗಡ ಮಂದಿ ಅದಾರಿ, ಕಮ್ಮಿ ಸಿಗುದು ವಚ ಐತಿ. ಹಂಗ ಇವತ್ತಿನ ದಿನಮಾನದಲ್ಲಿ ಏನು ಬೇಕು ಅಂತ ಕೇಳಿದ್ರೆ ಒಂದು ವರ ಅನ್ನುವಂತ ಅವನಲ್ಲಿ ಯೋಗ್ಯತೆ ಬರಬೇಕಾದ್ರೆ ಮಿನಿಮಮ್ ಎಷ್ಟು ಬೇಕ್ರಿ? ಸರ್ಕಾರದ ರೂಲ್ಸ್ ನೊಳಗ 21. ಒಂದು ವಧುವಿನ ಯೋಗ್ಯತೆ ಆ ಹೆಣ್ಣು ಮಗಳಲ್ಲಿ ಬರ್ಬೇಕಾದ್ರೂ ಕೂಡ ವಯಸ್ಸು ಎಷ್ಟು ಬೇಕು? 18 ಇದ್ರೆ ಮಾತ್ರ ಇವ್ರಿಗೆ ಏನದ ಒಂದ್ ಅರ್ಹತೆ ಬರ್ತದೆ. ಎದಕ್ಕ? ಗೃಹಸ್ಥಾಶ್ರಮ ಸ್ವೀಕಾರ ಮಾಡಲಕ್ಕ ಹೆಂಗ ಅರ್ಹತೆ ಬರ್ತದೆ. ಅದ್ರೊಳಗೆ ಇದ್ದವ್ರು ನೀವು ಮದುವೆ ಮಾಡಕ್ ಹಾದ್ರಿ ಅಂದ್ರೆ ಹೆಂಗ ಹೋದ ನಿಮ್ಮನ್ನ ಮಾಡ್ಕೊಂಡವ್ರನ್ನ ಮಾಡಿದವ್ರನ್ನ ಕೂಡ ಒಳಗೆ ಕರೆದುಕೊಂಡು ಹೋಗುತ್ತಾರೆ. ಹಾಗೆ ಯಾವ ರೀತಿ ಗೃಹಸ್ಥಾಶ್ರಮಕ್ಕೆ ಎಷ್ಟು ಅರ್ಹತೆ ಅದನೋ ಹಂಗ ಆಧ್ಯಾತ್ಮ ಕ್ಷೇತ್ರಕ್ಕೂ ಕೂಡ ಅಷ್ಟೇ ಅರ್ಹತೆ ಬೇಕು ಅಂತ ಹೇಳ್ತಾರ. ಏನ್ ಬೇಕ್ರಿ? ಅರ್ಹತೆ ಅಂದ್ರೇನು? ಮಲ ವಿಕ್ಷೇಪ ಜಾಕೆ ನಹಿ ಕಿಂತು ಏಕ ಅಜ್ಞಾನ ವೈಚವ ಸಾಧನ ಸಹಿತ ನರ ಸೋ ಅಧಿಕೃತ ಮತಿಮಾನ್ ಅಂತ ಹೇಳಿದ್ರು. ಅಂದ್ರೆ ಮಲದೋಷ ವಿಕ್ಷೇಪ ದೋಷಗಳನ್ನು ಕಳೆದುಕೊಂಡಿರಬೇಕು, ಕೇವಲ ಅಜ್ಞಾನ ಇರಬೇಕು, ಸಾಧನ ಚತುಷ್ಟಯ ಸಂಪನ್ನನಾಗಿರ್ಬೇಕು. ಏನಾಗಿರ್ಬೇಕ್ರಿ? ಸಂಪನ್ನ. ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ, ಮುಮುಕ್ಷತ್ವ ಅಂತ ಹೇಳಿದ್ರಿ. ಇದು ಹೌದಲ್ಲ? ಮುಮುಕ್ಷತ್ವ ಅಂದ್ರೆ ತೀವ್ರವಾದಂತ ಇಚ್ಛಾ ಬೇಕು ಅವನಲ್ಲಿ. ಹೌದಲ್ಲ? ಏನ್ ಬೇಕ್ರಿ? ಹೆಂಗ ಬೆಂಕಿ ಒಳಗೆ ಬಿದ್ದಂತ ಸಿಕ್ಕಂತ ಮನುಷ್ಯ ಅಥವಾ ನೀರಿನ ಸೆಳೆವಿನಲ್ಲಿ ಬಿದ್ದಂತ ಮನುಷ್ಯ ಏನ್ ಮಾಡ್ತಾನೆ? ಯಾವಾಗ ದಡ ಸೇರೇನನ್ನುವಂತ ಪ್ರಯತ್ನ ಮಾಡ್ತಾನೇನಿಲ್ಲ. ಹಂಗ ಅವನಲ್ಲಿ ಹಂಗ ದಡ ಸೇರ್ಬೇಕು ಅಂತ ಇಚ್ಛಾ ಅದನು. ಹಂಗ ಯಾರಲ್ಲಿ ಬೇಕ್ರಿ? ಶಿಷ್ಯನಲ್ಲಿ ಹಂಗ ತೀವ್ರತರವಾದಂತ ಏನ್ ಬೇಕು ಅಂತ ಕೇಳಿದ್ರ ಮುಮುಕ್ಷತ್ವ ಅವನಲ್ಲಿ ಅಳವಡಿಸ್ಕೊಳ್ಬೇಕಾಗ್ತದ. ಇದಕ್ಕೇನಂತಾರು? ಜ್ಞಾನಪೂರ್ವ ಪ್ರತಿಬಂಧಕ. ಇವು ಯಾವ್ರಿವು? ಇವು ಇನ್ನೊಂದಷ್ಟು ಶಾಸ್ತ್ರ ಇಷ್ಟೆಲ್ಲ ಪರಿಪಕ್ವವಾಗಿ ಹಣ್ಣಾಗಿ ಏನೋ ಒಂದ್ 4 ಮಾತು ಕೇಳಿ ಏನೋ ಗಟ್ಟಿ ಆಗ್ಯಾನಂದ್ರು ಕೂಡ ಮುಂದೊಂದಷ್ಟು ಪ್ರತಿಬಂಧಕ ಬರ್ತಾವ. ಅವನಿಗೆ ಏನಾಗ್ತಾವ್ರಿ? ಯಾವ ಅಂತ ಕೇಳಿದ್ರೆ ಹೇಳ್ತಾರ ಅವರು, ಬೇಕಾದಂತ ವಿವೇಕಿ ಅದಾನಂದ್ರು ಆಗದಾಗದು ವರ ವಿವೇಕಿಗೆ ನೀಗದೆ ಭೂತಾದಿ ಪ್ರತಿಬಂಧಕವನು ಅಂತ ಹೇಳಿದ್ರು ಅವರು. ಎಂತ ಬೇಕಾದಂತ ವಿವೇಕವುಳ್ಳವ ಅದಾನಂದ್ರು ಕೂಡ, ಸಾಧನ ಚತುಷ್ಟಯ ಸಂಪನ್ನ ಆಗ್ಯಾನಂದ್ರು ಕೂಡ ಭೂತ ಪ್ರತಿಬಂಧಕ, ವರ್ತಮಾನ ಪ್ರತಿಬಂಧಕ, ಭಾವಿ ಪ್ರತಿಬಂಧಕ ಮುಂದೆ ಬಂದು ನಿಂತು ಅಂತಂದ್ರೆ ಆದ ಜ್ಞಾನನೂ ಕೂಡ ಅದೃಢವಾಗುತ್ತದೆ. ಏನಾಗುತ್ತದೆ? ಅದೃಢವಾಗಿ ಬಿಡುತ್ತದೆ. ನಿಮ್ಮ ಜ್ಞಾನ ಏನಾಗುದಿಲ್ಲ ಅಂದ್ರೆ ಗಟ್ಟಿ ಆಗುದಿಲ್ಲ. ಅದಕ್ಕ ಗುರುಗಳು ಊಟ ಬಡಿಬೇಕಾದ್ರು ಹೆಂಗ್ ಬಡಿತಾರಿ? ಎಲ್ಲಿ ಬಿಡ್ತಾರ? ನೆಲದಾಗ ಊಟ ಬಡಿಬೇಕಾದ್ರು ಸುತ್ತಿ ಒಂದು ಹಣದ ಗಟ್ಟಿ ಆಗೈತೆ ಏನಿಲ್ಲ ಅಂತ ಅಡ್ಗಾಸ್ ನೋಡ್ತಾರಿಲ್ಲ ರೀ. ಯಾವಾಗ್ರಿ ಊಟ ಬಡಿಯ ಊಟ ಕೇಳುವಾಗ
ಅಳಿಗಾಡಿಸಿನ ಕೇಳ್ತಾರ. ಯಾವಾಗ ಗುರುಗಳು ಹೆಂಗ ಒಂದು ಗೂಟ ಬಡಿಬೇಕಾದ್ರ ಅಳಿಗಾಡಿಸಿ ಗೂಟ ಗಟ್ಟಿ ಮಾಡ್ತೀವಿ, ಈ ಕಡೆ ಗೂಟ ಕೇಳ್ಬೇಕಾದ್ರು ಅಳಿಗಾಡಿಸಿನ ಗೂಟ ಕೇಳುತ್ತೇವೆ. ಹಾಗೆ ಹಂಗ ಗುರುಗಳು ಕೂಡ ಏನು ಮಾಡುತ್ತಾರೆ, ಶಿಷ್ಯನನ್ನು ಹಗಲೆಲ್ಲ ಅಳಿಗಾಡಿಸ್ಕೊತಾನೆ ಇರ್ತಾರಂತ್ರಿ. ಅವರು ಯಾರನ್ನ ಶಿಷ್ಯ ಹೆಂಗದ ನೀವು ಅಂತೇಳಿ ರಗಡು ಮಂದಿ ಇರ್ತಾರೆ. ಗಂಟೆಪ್ಪಂದು ಹೇಳಿದ್ರಲ್ಲ, ರಗಡು ಮಂದಿ ಹೊಕ್ಕಿತ್ತು, ಕಜ್ಜಾಯ ತರ್ತಿತ್ತು, ತುಪ್ರಿ ಹೇಳ್ದಾಗ ಜಳಕ ಮಾಡಿ ಶಿಸ್ತ ಕಜ್ಜಾಯ ಹೊಳಗ್ ಗಾಳಿಗೆ ಆರಾಮ ಒಕ್ಕೋತಿತ್ತು. ಇವ್ರೆಲ್ಲರೂ ಶಿಷ್ಯರನ್ರಿ? ಉಂಡುಂಡ ಮಲಗವ್ರ ಶಿಷ್ಯರಾಗೋದಿಲ್ಲ. ಯಾವಾಗಲೂ ಅವನಲ್ಲಿ ಏನು ಬೇಕು ಅಂತ ಕೇಳಿದ್ರೆ ತೀವ್ರತರವಾದಂಥ ಜಿಜ್ಞಾಸವನ್ನು ಹುಟ್ಟಿಸ್ಕೊಂಡಾಗ ಮಾತ್ರ ಏನಾಗ್ತಾನೋ ಅಂತ ಕೇಳಿದ್ರೆ ಸಚ್ಚಿಷ್ಯನಾಗುತ್ತಾನೆ ಅನ್ನುವಂಥ ವಿಚಾರವನ್ನು ಹೇಳ್ಕೊಂಡು ಬಂದಿದ್ದೀರ. ಅಂತ ವಿಚಾರವನ್ನು ನಾವು ನೀವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಚಿಂತನೆ ಮಾಡಿದ್ದೇವೆ. ಇನ್ನೂ ಕೂಡ ಒಂದಷ್ಟು ಹಿರಿಯರಿದ್ದಾರ, ಅವರು ಕೂಡ ಏನದಾರ ಅಂತ ಕೇಳಿದ್ರೆ ಚಿಂತನಕ್ಕೆ ಅರ್ಹರಾಗಿದ್ದಾರ ಅಂತ ಹೇಳಿ ತಿಳಿಸಿ, ನಾವು ಕೂಡ ಇಲ್ಲಿ ಒಮ್ಮೆ ಬಂದಿರಲಿಲ್ಲ. ಇವತ್ತು ಅದು ಶಿವಾನಂದರು ಆತ್ಮಾನಂದರು ಏನೋ ಒಂದು ಇದು ಆ ಸಮಯ ಏನಾಯಿತು ಅಂತ ಕೇಳಿದ್ರೆ ಇವತ್ತು ಕೂಡಿ ಬಂತು. ಅದಕ್ಕಾಗಿ ನಮ್ಮನ್ನು ಕರೆಸಿ ಈ ಸತ್ಸಂಗದಲ್ಲಿ ನಮಗೂ ಕೂಡ ಏನು ಮಾಡಿದ್ದೀರಿ, ನಾವು ಕೇಳಕ್ಕಂತ ಬಂದವರು ಕೇಳೋದ್ರ ಜೊತೆಗೆ ಏನು ಎರಡು ಮಾತುಗಳನ್ನು ನಮಗೂ ಕೂಡ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಮಸ್ತ ಅಧ್ಯಾತ್ಮ ಬಳಗದ ಸದ್ಭಕ್ತರಿಗೂ ಕೂಡ ಮತ್ತೊಮ್ಮೆ ಒಂದಿಷ್ಟು ನನ್ನೆರಡು ಪುಷ್ಪಗಳನ್ನು ಸದ್ಗುರುಗಳ ಪಾದಕ್ಕೆ ಅರ್ಪಿಸಿ ಧನ್ಯನಾಗ್ತಾ ಇದ್ದೇನೆ. ಪರಮ ಪೂಜ್ಯರು ಅನುಭಾವಿಗಳು ಆದಂಥ ಪೂಜ್ಯ ಶ್ರೀ ಚಿತ್ರೂಪಾನಂದ ಮಹಾಸ್ವಾಮಿಗಳಿಗೆ ಅನಂತ ಧನ್ಯವಾದಗಳು. ಅವರು ಸತ್ಶಿಷ್ಯನ ಲಕ್ಷಣಗಳನ್ನು ಹೇಳುವಾಗ ಹೇಳಿದರು, ಯಾರಿಗೆ ಸತ್ಶಿಷ್ಯ ಅಂತಾರೋ ಅಂದ್ರೆ ಯಾರಿಗೆ ಗುರುವಿನಲ್ಲಿ ಶ್ರದ್ಧಾ ಇರ್ತತಿ ಅವನು ಮಾತ್ರ ಸತ್ಶಿಷ್ಯ. ಮತ್ತು ಯಾರ ಸಾಧನ ಚತುಷ್ಟಯ ಸಂಪನ್ನರಾಗಿರ್ತಾರ ಅವರು ಮಾತ್ರ ಸತ್ಶಿಷ್ಯ. ಮತ್ತು ಸತ್ಶಿಷ್ಯನಲ್ಲಿ ಇರಬೇಕಾದ ಒಂದು ಮಹತ್ವಪೂರ್ಣ ಲಕ್ಷಣವನ್ನು ಇನ್ನೊಂದನ್ನು ಹೇಳಿದರು ಅವರು. ಏನಂದ್ರೆ ಮಲ ವಿಕ್ಷೇಪ ದೋಷಗಳನ್ನು ಗುರುವಿನ ಭೇಟಿ ಆಗೋಕ್ಕಿಂತ ಮೊದಲ ಕಳ್ಕೊಂಡಿದ್ದವು. ಗುರುವಿನಲ್ಲಿ ಕೇವಲ ಆವರಣ ದೋಷವನ್ನು ಯಾರು ಕಳ್ಕೊಳಕ್ಕೆ ಬಂದಿರ್ತಾರ ಅವರನ್ನು ಸತ್ಶಿಷ್ಯ ಅಂತ ಕರೀತಾರೆ. ಅಂದ್ರೆ ತನ್ನ ನಿಜದ ಅಜ್ಞಾನವನ್ನು ಕಳ್ಕೊಳಕ್ಕೆ ಬಂದವ ಮಾತ್ರ ಸತ್ಶಿಷ್ಯ. ಈ ಇನ್ನುಳಿದಂಥ ಪ್ರತಿಬಂಧಕಗಳಾದಂಥ ಮಲ ವಿಕ್ಷೇಪಗಳನ್ನು ಆತ ಪೂರ್ವಭಾವಿಯಾಗಿ ಕಳ್ಕೊಂಡಿರಬೇಕು ಅನ್ನುವಂಥ ಮಹತ್ವಪೂರ್ಣ ವಿಚಾರಗಳನ್ನು ನಮ್ಮೆಲ್ಲರಿಗೂ ತಿಳಿಸಿಕೊಟ್ರು. ಅವರಿಗೆ ನಮ್ಮ ಆಶ್ರಮದ ಸಕಲ ಸದ್ಭಕ್ತ ಮಂಡಳಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀವಿ.